ಕೀರ್ತನೆಗಳು 50ನೇ ಕೀರ್ತನೆ 1ರಿಂದ 15ನೇ ವಚನ ಓದುವವರಾಗಿದೆ. ಉತ್ತರ ಪ್ರತ್ಯುತ್ತರ ಓದಿಕೊಳ್ಳೋಣ. ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ, 2ನೇ ವಚನ ನೀವು ಓದಬೇಕು. ಕೊನೆಯದಾಗಿ 15ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. ವಿ ಆರ್ ಗೋಯಿಂಗ್ ಟು ರೀಡ್ ಟುಗೆದರ್ 15th one, 15ನೇ ವಚನ. ಈಗ ಕೀರ್ತನೆಗಳು 50, 1ನೇ ವಚನ. ದೇವಾಲಯದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯೊಳಗೆ ಆಡಿಸುತ್ತಾನೆ. ನಮ್ಮ ದೇವರ ಪ್ರದರ್ಶನವನ್ನು ಎಷ್ಟು ಮಾತರೂ ಸುಮ್ಮನೆ ಇರುವುದಿಲ್ಲ. ಆತನ ಭಾಗದಲ್ಲಿ ಭೇಟಿ ಪ್ರದರ್ಶಿಸುತ್ತದೆ. ಆತನ ಸಂಸದನ್ನು ಗಾಳಿಗೆ ಶಿಕ್ಷಿಸುತ್ತದೆ. ನನ್ನೊಳಗೆ ಎತ್ತದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಮನೆಯ ಬಳಿಗೆ ಕರೆದೊಯ್ದು ಆಜ್ಞಾಪಿಸುತ್ತಾನೆ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಾದ ಇಸ್ರಾಯೇಲೇ, ದೇವರ ಮನೆಯನ್ನು ತಿಳಿಯಲು ನಿನಗೆ ಕಡೆದಾಗಿರುವುದೇ ಕೇಳಿರಿ. ಆದರೂ ನಿಮ್ಮ ಮನೆಗಳಿಂದ ನಿಮ್ಮ ರೋಗಗಳಿಂದ ಹೋಗಬೇಕಿಲ್ಲ. ಬೆಟ್ಟಗಳು ಪಕ್ಷಿಗಳೆಲ್ಲ ಬಂದರೆ ಅಡವಿಯ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಗೋವುಗಳ ರಕ್ತವನ್ನು ಕುಡಿಯುವುದೇ. 15ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಕಷ್ಟ ನಮ್ಮ ದೇವರು ಇಷ್ಟಪಡುವಂಥದ್ದು ಸ್ತುತಿ ಯಜ್ಞವನ್ನೇ ಪ್ರಿಯರಿ. ಅದನ್ನೇ ನಾವು ಆತನಿಗೆ ಸಮರ್ಪಿಸಬೇಕಾಗಿದೆ. ಅದಕ್ಕಾಗಿ ನಾವು ಆತನ ಸನ್ನಿಧಾನಕ್ಕೆ ಸೇರಿ ಬಂದಿದ್ದೇವೆ. ನಾವು ಹೃದಯಪೂರ್ವಕವಾಗಿ ದೇವರು ನಮಗೆ ಮಾಡುವಂಥ ಎಲ್ಲ ಉಪಕಾರಗಳನ್ನ ಮೇಲುಗಡೆಸುವವರಾಗಿ ಆತನಿಗೆ ಸ್ತೋತ್ರ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಆತನ ಸ್ತೋತ್ರ ಸಿಂಹಾಸನಗಳಿರುವ ಆತನಾಗಿದ್ದಾನೆ. ನಾವು ಸ್ತುತಿ ಸ್ತೋತ್ರ ಮಾಡುವಾಗ ನಮ್ಮ ಮಧ್ಯದಲ್ಲಿ ಇರುವಂಥ ದೇವರು ನಾವಿದ್ದಾನೆ. ಅಂತಹ ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಂಡವರು. ಈವರೆಗೂ ನಮ್ಮನ್ನು ಕಾಯ್ದಂಥ ವಿನೇಶ್ವರನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ 2020ನೇ ವರ್ಷದ ಮೊದಲನೆಯ ಕರ್ತನೆ ಅಪ್ಪ, ಪುನರುತ್ಥಾನ ದಿನದಲ್ಲಿ ನಿಮ್ಮ ಭಾಗದಲ್ಲಿ ನಾವು ಬಂದಿದ್ದೇವೆ ಕರ್ತನೆ. ರಾಜ, ನಮ್ಮನ್ನು ಆಶೀರ್ವದಿಸು. ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿಯೂ ನೀನು ನಮ್ಮನ್ನ ಕರ್ತನೆ ಬಲಪಡಿಸಬೇಕಾಗಿ ಬೇಡುತ್ತೇವಪ್ಪ. ಮನುಷ್ಯನು ಮೆಚ್ಚುತ್ತಾನೆಂದಲ್ಲ ಯೇಸಪ್ಪ, ನಮ್ಮ ತೃಪ್ತಿಗಾಗಿ ಅಲ್ಲ ಕರ್ತ, ನೀನು ಕರ್ತನೆ ಮೆಚ್ಚುವಂತೆ, ನಾವು ಮಹಿಮೆ ಆಗುವಂತೆ, ನಾವು ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ, ವಾಕ್ಯಗಳನ್ನ ಕೇಳುವಂತೆ, ಅಪ್ಪ ಕಾಣಿಗಳ ಕೊಡುವಂತೆ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಳ್ಳು ಕರ್ತ. ಪ್ರತಿಯೊಂದು ಭಾಗವನ್ನು ನಿನಗೆ ಒಪ್ಪಿಸಿಕೊಳ್ಳುತ್ತೇನೆ. ನೀನು ಕರ್ತನೆ ಮಹಿಮೆ ಹೊಂದಿಕೋ. ನಿನ್ನ ಮಕ್ಕಳ ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಪರಿಶುದ್ಧನಾದ ದೇವರು ನಮ್ಮ ಮಧ್ಯದಲ್ಲಿ ಮುಂಜಾನ ವೇಳೆ ನಿರಂತರವೂ ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೂ, ಆತನ ಸಮ್ಮುಖವನ್ನು ಬಯಸಿ ಆತನಲ್ಲಿ ಕೂಡಿ ಬರುವುದಕ್ಕೂ, ಇದು ಈ ಲೋಕದಿಂದ ಆರಿಸಲ್ಪಟ್ಟವರಾದ ದೇವರ ಸಖಿಯ ಜನರಾಗಿರುವಂತಹ ನಮ್ಮನ್ನು ಈ ವರ್ಷದ ಮೊದಲನೇ ಭಾನುವಾರ ಆತನ ಸಮ್ಮುಖದಲ್ಲಿ ಕೂಡಿ ಬರುವುದು ಸಂತೋಷವಾಗಿದೆ ಪ್ರಿಯರ. ಈ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನನ್ನು ಸ್ತುತಿಸುವುದಕ್ಕಾಗಿ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಅಂತ ದೇವರನ್ನು ನಾವು ಈ ಮುಂಜಾನೆ ವೇಳೆ ಆರಾಧನೆ ಮಾಡುವುದಕ್ಕಾಗಿ ಸೇರಿ ಬಂದಿದ್ದಾರೆ. ಒಂದು ನಿಮಿಷ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಹೊಸ ವರ್ಷದ ಮೊದಲನೆಯ ಭಾನುವಾರದಲ್ಲಿ ದೇವರು ನಮ್ಮನ್ನು ಈ ಜಾಗದಲ್ಲಿ ಕರೆದುಕೊಂಡು ಬಂದದಕ್ಕಾಗಿಯೂ, ನಮ್ಮನ್ನು ಆತನ ಕರವಿಡಿದು ನಡೆಸುವುದಕ್ಕಾಗಿಯೂ, ಆತನ ಸಹಾಯ ನಾವು ಹೋದಂತ ಪ್ರತಿಯೊಂದೊಂದು ಜಾಗದಲ್ಲಿ ನಮಗೆ ದೊರಕಿದಕ್ಕಾಗಿ, ಆತನ ನಮ್ಮನ್ನು ಕೈ ಬಿಡದೆ ಒಂದೊಂದು ದಿನವೂ ಕಾಲು ಕಾಪಾಡಿದಕ್ಕಾಗಿ ಆತನ ಮುಂಭಾಗದಲ್ಲಿ ನಾವುಗಳು ಒಪ್ಪಿಸಿಕೊಳ್ಳೋಣ ಪ್ರಿಯರ. ಎಲ್ಲರೂ ಬಾಯಿ ಆತನನ್ನು ಕೊಂಡಾಡುವಂತ, ಆತನು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ಒಬ್ಬೊಬ್ಬರಾಗಿ ಆತನನ್ನು ನಾವು ಈ ಸಮಯದಲ್ಲಿ ಬಾಯಿ
ನಿನ್ನ ಮುಂಭಾಗದಲ್ಲಿ ಮೊಣಕಾಲು ಊರದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ. ಆರಾಧನೆಯಲ್ಲಿ ಕರ್ತನೆ, ನಾವುಗಳು ನಿನ್ನೊಂದಿಗೆ ಸೇರಬೇಕಾದ್ರೆ ನಮ್ಮ ಮೊಣಕಾಲುಗಳು ನಿನ್ನ ಸಾನ್ನಿಧ್ಯದಲ್ಲಿ ಊರಬೇಕಾದ್ರೆ, ನೀನು ನಮಗೆ ಮಾಡಿರುವಂತಹ ಮಹಾ ಉಪಕಾರಗಳನ್ನು ನೆನೆಸುವುದಾದ್ರೆ ನಮ್ಮ ಕೈಗಳನ್ನೆತ್ತಿ ನಿನ್ನನ್ನು ಆರಾಧಿಸಬೇಕಾಗಿದೆ. ಏಕೆಂದ್ರೆ ನೀನು ಸಿಂಹಾಸನಾಸನರೂಢನಾಗಿರುವ ಆತನಾಗಿದ್ದೆ. ಈ ದಿನವೂ ಸಹ ನೀನು ಆಳುವ ದೇವನಾಗಿದ್ದೆ. ಈ ದಿನವೂ ಸಹ ನಮ್ಮನ್ನು ಕಾಯುವ ಕರ್ತನ ನೀನಾಗಿದ್ದೆ. ಇದೋ ದೇವರ ಈ ಹೊಸ ವರ್ಷದಲ್ಲಿ ಸಹ ನಮ್ಮನ್ನು ಮುನ್ನಡೆಸುವ ದೇವರು ನೀನೇ ಆಗಿರುತ್ತೆ. ಅದಕ್ಕಾಗಿ ಏಕೆಂದ್ರೆ ಆ ದಿನ ಇಸ್ರಾಯೇಲರ ಮಧ್ಯದಲ್ಲಿ ನಡೆಸಿದಾತನು ನೀನಯ್ಯ. ಅದರಿಂದಲೇ ಅವರ ಕೀರ್ತನೆಗಾರನು ಈ ರೀತಿಯಾಗಿ ಹೇಳುತ್ತಾನೆ, ನಮ್ಮ ಪಿತೃಗಳಿಗೆ ಕತ್ತಿ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯವನ್ನು ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನು ಉಂಟು ಮಾಡಿದವು. ನಿನ್ನ ಒಳಿಮೆ ಅವರಿಗೆ ಇತ್ತಲ್ಲ ಎಂಬುದು. ಹೌದು ದೇವರ, ಅದೇ ಒಳಿಮೆಯನ್ನು ನಾವು ಈ ಮುಂಚಾನೆಯಲ್ಲಿ ಬಯಸುತ್ತಾ ನಿನ್ನ ಪಾದ ಸನ್ನಿಧಿಯಲ್ಲಿ ನಾನು ಜೀವದಿಂದಿರುವ ದಿನವೆಲ್ಲ ನಿನ್ನನ್ನೇ ಹಾಡಿ ಹೊಗಳಿ ಕೊಂಡಾಡುವನೆಂಬ ಗೀತೆಯೊಂದಿಗೆ ನಮ್ಮ ಆರಾಧನೆಯನ್ನು ಮುಂದುವರಿಸೋಣ ಪ್ರಿಯರ.
Hallelujah. ಯೇಸು ನಿಜವಾಗಲೂ ಒಳ್ಳೆಯವನೇ. ಆತನ ಹಾಗೆ ಒಳ್ಳೆಯವರು ಇನ್ಯಾರೂ ಇಲ್ಲ ಪ್ರಿಯ. ಆತನ ಹಾಗೆ ನಮಗಾಗಿ ತನ್ನ ರಕ್ತವನ್ನು ಕೊಟ್ಟ ಆತನ ಇನ್ಯಾರಿದ್ದಾರೆ. ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದು ಹಾಕಿದಂತ ದೇವರು ನಮ್ಮ ಸಹಾಯಕನು, ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮೊಂದಿಗೆ ಇರುವಾತನು. ಆದಿಯು ಅಂತ್ಯವು ಸದಾಕಾಲವು ನಮ್ಮನ್ನು ಕೈಬಿಡದೆ ಕಾಯುವಂತ ದೇವರಿದ್ದರೆ ಯೇಸು ಕ್ರಿಸ್ತನಲ್ಲದೆ ಮತ್ತಿನ್ಯಾರು ಇಲ್ಲ ಪ್ರಿಯರೇ. ಅದರಿಂದಲೇ ನಾವು ಆತನನ್ನು ಒಳ್ಳೆಯವ ಒಳ್ಳೆಯವ ಒಳ್ಳೆಯ ಎಂಬುದಾಗಿ ಹಾಡಿ ಸ್ತುತಿಸಿ ಹೊಗಳುವಂಥದ್ದು ಯುಕ್ತವೇ ಆಗಿದೆ. ಇದು ನಮಗೆ ಆಶ್ರಯ ದುರ್ಗವಾಗಿ ನಮ್ಮನ್ನು ಕಾಯುತ್ತಾ ಇದ್ದಾನೆ. ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾನೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ರಕ್ಷಣೆಯು ಆತನಿಂದಲೇ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೋಗಲಿಕೊಂಡಾರು. ಕೀರ್ತನೆಗಾರನುಗಳು ಆ ರೀತಿಯಾದಂತಹ ಒಂದು ಮಾರ್ಗದಲ್ಲಿ ಜೀವಿಸುವಾಗ ಎಷ್ಟೋ ಕಷ್ಟ, ನೋವು, ಸಂಕಟಗಳ ಮಧ್ಯದಲ್ಲಿ ದೇವರು ಅವರನ್ನು ಕಾಪಾಡಿದ್ದು ಸತ್ಯ ಪ್ರಿಯ. ಅದನ್ನೇ ನಾವು ಸಹ ಈ ದಿನದಲ್ಲಿ ಅನುಭವಿಸುತ್ತಾ ಆಡುತ್ತಾ ಇದ್ದೇವೆ. ನೀನೇ ನನ್ನ ಶರಣನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಬಲವಾದ ಕೋಟೆಯು.
ಹೌದು ಪ್ರಿಯರೇ, ಯಾವ ಜನರಿಗೆ ಯೆಹೋವನೇ ದೇವರಾಗಿರುವನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಯಾವನಿಗೆ ಯಾಕೋಬ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನೇ ನಂಬಿರುತ್ತಾನೋ ಅವನೇ ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಕೂತ್ಕೊಂಡವರಾಗಿರುವ ಆರಾಧನೆಯನ್ನು ಮುಂದುವರಿಸುವಂತ ಆ ದಿನಗಳಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಮೋಶೆಯ ಮುಖಾಂತರ ದೇವರು ಯುದ್ಧ ಗೊತ್ತಿಲ್ಲದಿದ್ದಂತಹ ಇಸ್ರಾಯೇಲರನ್ನು ಕೂಡಿಸಿಕೊಂಡು ಅನೇಕ ದೊಡ್ಡ ದೊಡ್ಡ ರಾಜರುಗಳನ್ನು ಹೊಡೆದನೆಂಬುದಾಗಿ ಬರೆಯಲ್ಪಟ್ಟಿದೆ. ಆ ದಿನಗಳಲ್ಲಿ ದೇವರು ಮಾಡಿದಂತಹ ಕಾರ್ಯಗಳನ್ನು ಯಾವಾಗಲೂ ನೆನೆಸುವವರಾಗಿದ್ದಾರೆ. ಅದರಿಂದಲೇ ನಾವು ಕೂಡಿ ಬಂದಾಗಲೆಲ್ಲ ದೇವರು ಮಾಡಿದ ಅದ್ಭುತವಾದಂತಹ ಕಾರ್ಯಗಳನ್ನು ವರ್ಣಿಸುವುದಕ್ಕೂ, ಆತನು ಮಾಡಿದಂತಹ ಮೇಲಾದಂತಹ ಸಂಗತಿಗಳನ್ನು ತಿಳಿಸುವುದಕ್ಕೂ, ನಮಗೂ ಮತ್ತು ನಮ್ಮ ಜನಾಂಗದವರು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆಗೆ ಬಂದಾಗಲೆಲ್ಲ ಈ ವಾಕ್ಯಗಳನ್ನು ಹೇಳಿ ನಾವು ಆತನನ್ನು ಮಹಿಮೆ ಪಡಿಸ್ತಾ ಇದ್ದೇವೆ. ಈ ದಿನದಲ್ಲಿ ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಷ್ಟೋ ಕಾರ್ಯಗಳನ್ನು ನೆನೆಸ್ತಾ ನಾವು ಆರಾಧನೆ ಮಾಡುತ್ತಾ ಇದ್ದಾರೆ. ಹೌದಪ್ಪ, ನೀನೇ ನಮ್ಮ ಶರಣನು, ನಮ್ಮ ರಕ್ಷಕನು ಎಂಬುದಾಗಿ ನಮ್ಮನ್ನು ನಾವು ಆತನ ಮುಂಭಾಗದಲ್ಲಿ ಒಪ್ಪಿಕೊಳ್ಳುವವರಾಗಿದ್ದಾರೆ. ಈ ಒಪ್ಪಿಕೊಳ್ಳುವುದರ ಮುಖಾಂತರ ನಾವು ಹೇಳ್ತಾ ಇದ್ದೇವೆ, ಅಯ್ಯ ನೀನೇ ನನಗೆ ಶರಣನು, ನನ್ನ ರಕ್ಷಕನು. ನನ್ನ ದಿನಗಳು ಹೇಗೆ ಇದ್ದರೂ ಸಹ ನೀನು ನನ್ನೊಂದಿಗೆ ಇದ್ದೀಯಲ್ಲ, ಅದೇ ನನಗೆ ಬಲವು ಕೋಟೆಯು ಎಂಬುದಾಗಿ. ಕಷ್ಟ ಕಾಲಗಳಲ್ಲಿ ನನಗೆ ನೀನು ಆಶ್ರಯ ದುರ್ಗವಾಗಿದ್ದೀಯಲ್ಲ ಎಂಬುದನ್ನು ನಾವು ಪದೇ ಪದೇ ಆತನ ಮುಂಭಾಗದಲ್ಲಿ ಹೇಳುವಾಗಲೆಲ್ಲ ನಮ್ಮ ಹೃದಯದಲ್ಲಿರುವಂತಹ ಸೋಲಿನ ಭಯ ಹೋಗಿ ಜಯದ ಭಯ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾನು ಪ್ರಾಣದಿಂದ ಇರುವವರೆಗೂ ನಿನ್ನನ್ನು ಪ್ರೀತಿಸಿದ್ದಾನೆ, ಏಕೆಂದರೆ ನೀನು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಮಾತ್ರವಲ್ಲದೆ ನಮ್ಮೊಂದಿಗೆ ಇದ್ದು ನಮ್ಮನ್ನು ಬಲಪಡಿಸುವ ಆತನು ನೀನೇ ಆಗಿದ್ದಿ ಎಂಬುದಾಗಿ ಒಪ್ಪಿಸಿಕೊಟ್ಟವರಾಗಿ ನಾನು ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನೆಂಬ ಗೀತೆಯಲ್ಲಿ ದೇವರನ್ನು ಆರಾಧನೆ ಮಾಡೋಣ.
ದೇವರ ಸಮ್ಮುಖದಲ್ಲಿ ಆರಾಧನೆಗಾಗಿ ನಾವು ಎದ್ದು ನಿಂತುಕೊಂಡವರಾಗಿ ಶಿರವನ್ನು ಮಾಡಿದವರಾಗಿ ಅದನ್ನು ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳ ದೇವರ ಆರಾಧನೆಗಾಗಿ ಕೂಡಿ ಬರುವಂಥದ್ದು ಎಷ್ಟು ಉತ್ತಮವಾಗಿದೆ. ಇದು ದೇವರು ನಮಗೆ ಪ್ರತಿ ಭಾನುವಾರ ಕೊಡುವಂತ ಒಂದು ವಿಶೇಷವಾದ ಸಂಗತಿ. ನಾವು ಒಂದು ವೇಳೆ ಮರೆತಿದ್ದರೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಳ್ಳುವುದಕ್ಕಾಗಿ, ಸಂಪೂರ್ಣವಾಗಿ ಆತನ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳುವುದಕ್ಕಾಗಿ ದೇವರು ಈ ಆರಾಧನೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಅಬ್ರಹಾಮನು ಆ ದಿನ ಇಸಾಕನನ್ನು ಒಪ್ಪಿಸಿಕೊಂಡ ಹಾಗೆ ದೇವರ ನನಗೆ ನೀನು ಕಟ್ಟಿದ ಒಂದೇ ಮಗನೆಂಬುದಾಗಿ ಆತನು ವಾದ ಮಾಡಲಿಲ್ಲ. ಇದು ಈತನು ಹೋದರೆ ನನಗೆ ನೀನು ಕೊಟ್ಟಿರುವಂತಹ ಆಶೀರ್ವಾದಗಳು ಏನು ಎಂಬುದಾಗಿ ಪ್ರಶ್ನೆ ಕೇಳಲಿಲ್ಲ. ಅದಕ್ಕೆ ಬದಲಾಗಿ ವಿಧೇಯತ್ವದಿಂದ ಆತನು ತನ್ನ ಮಗನನ್ನು ಕಳೆದುಕೊಂಡು ಯಜ್ಞದ ಮೇದಿಯ ಮೇಲೆ ಆತನನ್ನು ಮಲಗಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಂತಹ ಒಂದು ವಿಶೇಷವಾದಂತಹ ಸಂಗತಿ ಅಬ್ರಹಾಮನಿಂದ ದೇವರು ಎದುರು ನೋಡುತ್ತಿದ್ದಾನೆ. ಆತನ ಹೃದಯ ಸಂತೋಷಗೊಂಡಿತು. ದಿನ ಅಬ್ರಹಾಮನನ್ನು ನೋಡಿದಂತ ಆ ದೇವರ ಹೃದಯ ಯಾವ ರೀತಿಯಲ್ಲಿ ಸಂತೋಷಗೊಂಡಿತು, ಅದೇ ರೀತಿಯಲ್ಲಿ ಮುಂಜಾನೆ ವೇಳೆ ನಮ್ಮನ್ನು ಸಹ ದೇವರು ನೋಡುವಾಗ ಸಂತೋಷವುಳ್ಳನಾಗಿರಬೇಕು. ಅದಕ್ಕಾಗಿ ನಾವು ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡುವುದು ಮಾತ್ರವಲ್ಲ, ನಮ್ಮನ್ನೇ ಆತನಿಗೆ ಸಜ್ಜಿಗೆ ಬಲಿಯಾಗಿ ಒಪ್ಪಿಸಿಬಿಡೋಣ. ನೀವು ಭಯಪಡಬೇಕಾದ ಅವಶ್ಯವಿಲ್ಲ, ಹೆದರಬೇಕಾದ ಅವಶ್ಯವಿಲ್ಲ. ನಮ್ಮ ಜೀವಿತಗಳಲ್ಲಿ ನಾವು ಖಂಡಿತ ನಮ್ಮನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟಾಗ ಏನು ಇಲ್ಲದಂತ ಈ ಪಾತ್ರೆಯನ್ನು ಆತನು ಸಂಪೂರ್ಣವಾಗಿ ತನ್ನ ಬಲದಿಂದಲೂ ಶಕ್ತಿಯಿಂದಲೂ ಸಾಮರ್ಥ್ಯದಿಂದಲೂ ನಡೆಸಲು ಯೋಗ್ಯನಾದಂತ ದೇವನಾದನೊಬ್ಬನೇ. ಅದರಿಂದಲೇ ಆತನಿಗೆ ಒಪ್ಪಿಸಿಕೊಡುವುದಕ್ಕೆ ನಾವು ಈ ಮುಂಜಾನೆ ವೇಳೆ ಕೊಂಚವಾದರೂ ಸಹ ಹಿಂಜರಿಗದೆ ಇದು ಪೂರ್ಣ ನಂಬಿಕೆಯಿಂದ ಆತನ ಮುಂಭಾಗದಲ್ಲಿ ನಾವು ಆರಾಧನೆ ಮಾಡುವುದಕ್ಕಾಗಿ ನಿಂತಿರುವಾಗ ನಮ್ಮ ಹೃದಯಗಳು ಆತನನ್ನೇ ಬಯಸುವಂತದ್ದಾಗಿರಲಿ. ಪ್ರಿಯರ, ನಮ್ಮ ಹೃದಯಗಳು ಆತನನ್ನೇ ಬಯಸುವಂತದ್ದಾಗಿರಲಿ. ಯೇಸುವೇ, ಇದು ಈ ಸಮಯದಲ್ಲಿ ನನ್ನನ್ನು ನನ್ನ ಸಭೆಯ ಪ್ರತಿಯೊಂದೊಂದು ವ್ಯಕ್ತಿಯನ್ನು ನಿನ್ನ ಮುಂಭಾಗದಲ್ಲಿ ಆರಾಧನೆಗಾಗಿ ಒಪ್ಪಿಸಿಕೊಡುತ್ತಿದ್ದಾಗ ನಾವು ನಮ್ಮಲ್ಲಿ ಏನನ್ನು ಬಚ್ಚಿಟ್ಟುಕೊಳ್ಳುತ್ತಿಲ್ಲ ದೇವರೇ, ನಮ್ಮಲ್ಲಿ ನಾವು ಏನನ್ನು ಸರಿ ಮಾಡಿಕೊಳ್ಳುತ್ತಿಲ್ಲ ದೇವರೇ. ಇದು ನಾವು ಇಂಥ ರೀತಿಯಲ್ಲಿ ನಿನ್ನ ಮುಂಭಾಗದಲ್ಲಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ, ನಿನಗೆ ಸಮರ್ಪಿಸ್ತಾ ಇದ್ದೇವೆ ತಂದೆ. ಮಹಾಪರಿಶುದ್ಧನಾದ ಯೇಸುವೆ, ನಿನಗೆ ಸಮರ್ಪಿಸ್ತಾ ಇದ್ದೇವೆ. ಇದು ನಿನ್ನ ರಕ್ತದಲ್ಲಿಯೂ ನಿನ್ನ ದೇಹದಲ್ಲಿಯೂ ನಮಗೆ ಪಾಲು ಕೊಡಬೇಕಾದ್ರೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ತಾ ಇದ್ದೇವೆ. ಒಪ್ಪಿಸಿಕೊಡಿ ಪ್ರಿಯರೇ. ಆತನು ಮಾಡುವ ಕಾರ್ಯಗಳು ಅದ್ಭುತವಾಗಿದೆ. ಅದಕ್ಕಾಗಿ ನಾವು ಆತನನ್ನು ಆರಾಧಿಸ್ತಾ ಇದ್ದೇವೆ. ಇದು ಆ ದಿನ ಆತನು ಮೋಶೆಯನ್ನು ಆರಿಸಿಕೊಂಡಾಗ ಕೆಂಪು ಸಮುದ್ರವನ್ನು ವಿಭಾಗಿಸಿದನು. ಆತನು ಯೆಹೋಶುವನನ್ನು ಆರಿಸಿಕೊಂಡಾಗ ಯೋರ್ದಾನ್ ನದಿಯನ್ನು ನಿಲ್ಲಿಸಿ ಬಿಟ್ಟನು. ಅಂತಹ ಮಹಾಪರಿಶುದ್ಧನಾದ ದೇವರ ಸಮ್ಮುಖದಲ್ಲಿ ನಾವು ಈ ದಿನ ನಿಂತಿದ್ದೇವೆ. ಆ ದಿನ ಆತನು ಮಾಡಿದ ಕಾರ್ಯಗಳನ್ನೇ ಈ ವರ್ಷ ನಮ್ಮ ಜೀವಿತಗಳಲ್ಲಿ ಆತನು ಮಾಡಲು ಶಕ್ತನಾಗಿದ್ದಾನೆ. ಮಾರ್ಪಡದಂತ ದೇವರನ್ನು ನಾವು ಆರಾಧಿಸುವುದಕ್ಕಾಗಿ ಆತನ ಸಮ್ಮುಖದಲ್ಲಿ ನಾವು ನಿಂತಿದ್ದೇವೆ ಪ್ರಿಯರೇ. ಆತನು ಮಾರ್ಪಡದ ದೇವರು, ಕರೆದಾತನು ನಂಬಿಗಸ್ತನೇ ಆಗಿದ್ದಾನೆ. ಆತನು ಕರೆದಂತ ದೇವರು, ಆತನು ನಮ್ಮನ್ನು ಆರಿಸಿಕೊಂಡಂತ ದೇವರು, ಸದಾಕಾಲವು ನಮ್ಮನ್ನು ಇರುವಂತ ದೇವರು, ವಾಗ್ದಾನಗಳನ್ನು ಮಾಡಿದಂತ ದೇವರು. ಕಾಯುತ್ತೇನೆ ಅಂದ್ರೆ ಕಾಯುತ್ತಾನೆ, ಕಾಪಾಡುತ್ತೇನೆ ಅಂದ್ರೆ ಕಾಪಾಡುತ್ತಾನೆ, ಕೈ ಹಿಡಿದು ನಡೆಸುತ್ತೇನೆ ಅಂದ್ರೆ ನಡೆಸುತ್ತೇನೆ, ಸ್ವಸ್ಥ ಮಾಡುತ್ತಾನೆ ಅಂದ್ರೆ ಸ್ವಸ್ಥ ಮಾಡೇ ಮಾಡುತ್ತಾನೆ. ಏಕೆಂದ್ರೆ ಆತನು ಮಾರ್ಪಡದ ದೇವರು. ಎರಡು ಮಾತಾಡುವುದಕ್ಕೆ ಆತನು ಮನುಷ್ಯನಲ್ಲ, ದೇವರಾಗಿದ್ದಾನೆ. ಆತನು ಪರಿಶುದ್ಧನಾದಂತ ದೇವರಾಗಿದ್ದಾನೆ. ಅಂತ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಮುಂಜಾನೆ ವೇಳೆ ನಾವು ನಿಂತಿದ್ದೇವೆ. ಕಾರಣ ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಪಾದಪೀಠದಲ್ಲಿರುವಂತ ನಾವುಗಳು ಆತನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಆರಾಧಿಸಬೇಕಾಗಿದೆ. Hallelujah. Thank you, Jesus. ಆಕಾಶವು ನಿನ್ನ ಸಿಂಹಾಸನ,
ಪಾತ್ರನೇ ಆರಾಧನೆ ಮಹಿಮಾ ಸಿಂಹಾಸನವೇ ಆರಾಧನೆ ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ ಮಹಿಮಾ ಸಿಂಹಾಸನವೇ ಆರಾಧನೆ 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 What I must say, God, that we worship. Hallelujah. Thank you, Lord Jesus. ಎಂದೆಂದಿಗೂ ನೀನೇ ಒಂದು ಬಾರಿ ಆತನು ನಮಗೆ ನೆನಪು ಮಾಡಿದ್ದಾನೆ, ನಾನು ಇನ್ನು ಸಿಂಹಾಸನದಲ್ಲಿ ಆಸೀನನಾಗಿದ್ದೇನೆ ಎಂಬುದಾಗಿ. ನಮಗೆ ಇದು ಹೊಸ ವರ್ಷವಿರಬಹುದು, ಆದರೆ ದೇವರು ಈ ವರ್ಷವನ್ನು ಮೊದಲೇ ಕಂಡಿದ್ದಾನೆ. ಆತನು ತನ್ನ ಮಕ್ಕಳಿಗೆ ಮಾಡಬೇಕಾದದ್ದನ್ನು ಮಾಡಿ ಮುಗಿಸಿದ್ದಾನೆ. ಆತನು ಮತ್ತೊಮ್ಮೆ ಮುಂಜಾನೆ ವೇಳೆ ನಮ್ಮನ್ನು ನೆನಪು ಮಾಡುತ್ತಾ ಇದ್ದಾನೆ, ನಾನು ಸಿಂಹಾಸನದಲ್ಲಿದ್ದೇನೆ, ನನ್ನ ಸಿಂಹಾಸನವು ಸ್ಥಿರವಾದದ್ದು
ಎಂದಿಗೂ ಅಳಿಯದಂತಹ ಸಿಂಹಾಸನದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿ ನಾನು ಇದ್ದೇನೆ ಎಂಬುದನ್ನು ಆತನ ಪ್ರಕಟಣೆ ಮುಖಾಂತರ ನಮಗೆ ತಿಳಿಸಿದ್ದಾನೆ. ಈ ಮುಂಜಾನೆ ಮತ್ತೊಮ್ಮೆ ನಮ್ಮನ್ನು ನೆನಪು ಮಾಡಿಕೊಟ್ಟಿದ್ದಾನೆ. ಈ ವರ್ಷವಿಡೀ ನಾನು ಸಿಂಹಾಸನದಲ್ಲಿ ಇರುವುದರಿಂದ ಅಧಿಕಾರ ಬಲವು ನನ್ನದು ಎಂಬುದಾಗಿ ಆತನು ಹೇಳುತ್ತಾನೆ. ಅಂತನ ದೇವರನ್ನು ಸೇವಿಸುವಂತ ನಾವುಗಳು ಭಯವಿಲ್ಲದ ಹಾಗೆ ಈ ವರ್ಷ ಕಳೆಯುವಂತ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಎಲ್ಲಾ ಸಂತತಿಯನ್ನು ಸಹ ಆತನು ಆಶೀರ್ವದಿಸಲಿ ಎಂಬುದಾಗಿ ಒಪ್ಪಿಸಿಕೊಟ್ಟು ದೇವರ ಮುಂಭಾಗದಲ್ಲಿ ಪ್ರಾರ್ಥನೆಗಾಗಿ ತಲೆಬಾಗೋಣ. ಪ್ರಿಯರೇ, ಮಹಾಪರಿಶುದ್ಧನಾದಂಥ ದೇವರೇ, ಇಂತಹ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ಇದು ನಿನ್ನ ಸಮ್ಮುಖದಲ್ಲಿ ನಿಂತು ನೀನು ನಮ್ಮ ಮಧ್ಯದಲ್ಲಿ ಇರುವಾಗ ನಿನ್ನನ್ನು ಆರಾಧಿಸುವಂತಹ ಈ ದಿನವನ್ನು ನಮಗೆ ನೀನು ದಯಪಾಲಿಸೋದಕ್ಕಾಗಿ ನಾವು ನಿಮಗೆ ಸ್ತೋತ್ರವುಳ್ಳವರಾಗಿದ್ದಾರೆ. ಒಪ್ಪಿಸಿಕೊಡ್ತಾ ಇದ್ದೇವಯ್ಯ. ನೀನು ಕೊಟ್ಟಂತ ಬಲ ಇದು ನಿನಗಾಗಿ ಒಪ್ಪಿಸ್ತಾ ಇದ್ದಾವೆ. ನೀನು ಕೊಟ್ಟಂತ ಈ ಶಕ್ತಿ ನಿನಗಾಗಿ ಒಪ್ಪಿಸ್ತಾ ಇದ್ದಾವೆ. ನೀನು ಕೊಟ್ಟಂತ ಈ ಆರೋಗ್ಯ ನಿನಗಾಗಿ ಒಪ್ಪಿಸ್ತಾ ಇದ್ದಾವೆ. ನೀನು ಕೊಟ್ಟಂತ ಮತ್ತೊಂದು ದಿನ ಅದು ನಿನಗಾಗಿ ಒಪ್ಪಿಸ್ತಾ ಇದ್ದಾವೆ. ನಮ್ಮನ್ನು ನೀನು ಮುನ್ನಡೆಸಬೇಕಾಗಿ ಸಮರ್ಪಿಸಿ ಅರ್ಪಿಸಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನನ್ನ ತಂದೆಯೇ. ನಾವು ನಿಂತಿರುವುದೇ ಪುಸ್ತಕಗಳನ್ನ 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳೋಣ. As we are remaining standing, let's turn our Bible to 1 Timothy chapter 3 verse 16. 3ನೇ ಅಧ್ಯಾಯದಲ್ಲಿ 16ನೇ ವಚನ ತೆಗೆದುಕೊಳ್ಳುತ್ತೇವೆ. ಎಲ್ಲರೂ ಸತ್ಯವೇದವನ್ನ 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದುವವರಾಗಿ ಒಟ್ಟಾಗಿ ಓದಿಕೊಳ್ಳುತ್ತೇವೆ. ಈ ವಚನ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಸುವಾರ್ತೆ, ಆತನು ಏನ್ ಮಾಡಿದ್ದಾನೆ ಎಂಬುದನ್ನೇ ಈ ವಚನ ಹೇಳ್ತಾ ಇದೆ. ನಮಗಾಗಿ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ದೇವರು ಮಾಡಿದ್ದಾನೆ, ಈ ಒಂದು ವಚನದ ಮೂಲಕವಾಗಿ ನಮಗೆಲ್ಲ ಆಶೀರ್ವಾದ ಸಿಗೋದಕ್ಕೆ, ಅದಕ್ಕಾಗಿ ವಚನ ಒಟ್ಟಾಗಿ ಓದಿಕೊಳ್ಳುವವರಾಗಿದ್ದೇವೆ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಎಲ್ಲರೂ ಕುಳಿತುಕೊಳ್ಳೋಣ. ಕಾಣಿಕೆ ತೆಗೆಯುವಂತ ಸಮಯ.
ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತ ಮಾಡುವಾಗಿದ್ದೇನೆ. ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆಯನ್ನು ಆಚರಿಸಿಕೊಳ್ಳುವಂಥವ್ರು ದಯವಿಟ್ಟು ಇರುವುದಾದರೆ ಎದ್ದು ನಿಂತುಕೊಳ್ಳುವುದಾದ್ರೆ ನಮಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಇವತ್ತು ದಿನಾಂಕ ಸಹನಾ ದೇವಿ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮ್ಮ ಪಾಠ ನಿಂತ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ವಿಶೇಷವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ನಿನ್ನ ಮುಂಭಾಗ ತಲೆಬಾಗಿ ನಿಂತಿರುವಂಥ ದಂಪತಿಗಳಾದಂಥ ಯೇಸಪ್ಪ, ರಾಜು ಬ್ರದರನ್ನು ಆಲಿಸ್ ಸಿಸ್ಟರ್ನಿಗೆ ಒಪ್ಪಿಸಿಕೊಡುತ್ತೇನೆ. ಅವರಿಬ್ಬರನ್ನು ದಂಪತಿಗಾಗಿ ಕರೆದಂಥ ದೇವರು ನೀನಾಗಿದ್ದಿ. ನಮ್ಮ ಜೀವಿತದಲ್ಲಿ ಯಾವುದೂ ಆಕಸ್ಮಿಕವಾಗುವುದಿಲ್ಲ ಯೇಸಪ್ಪ. ನೀನು ಕರ್ತನೆ ಕರೆದು ಆ ಮಕ್ಕಳು ಈ ಲೋಕದಲ್ಲಿ ದಂಪತಿಗಳಾಗಿ ಜೀವಿಸಬೇಕೆಂದು ಕರ್ತನೆ. ಹೌದು ರಾಜ, ನೀನು ನೇಮಿಸಿದ್ಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅವರ ದಾಂಪತ್ಯ ಜೀವಿತನ ಆಶೀರ್ವದಿಸು. ಇಷ್ಟು ವರ್ಷಗಳ ಕಾಲ ಕಾಯ್ದಂಥ ದೇವನೇ, ಮುಂದಿನ ದಿನಗಳು ಕರ್ತನೆ. ಹೌದು ರಾಜ, ಅವರು ಒಂದಾಗಿ ನಿನ್ನಲ್ಲಿ ಕರ್ತನೆ. ಹೌದು ಯೇಸಪ್ಪ, ನಿನ್ನ ಪ್ರೀತಿಯಲ್ಲಿ ಕರ್ತನೆ ಒಂದಾಗಿರುವಂತೆ ಕಾರ್ಯ ಮಾಡಿ. ಇಬ್ಬರಲ್ಲಿಯೂ ಮಾತನಾಡಿ ಯೇಸಪ್ಪ. ಅಪ್ಪ, ಇಬ್ಬರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೊಡು ಕರ್ತನೆ. ಗಂಡ ಹೆಂಡತಿಯಾಗಿ ಕರ್ತನೆ ಅನೇಕ ಮಕ್ಕಳಿಗೆ ಒಂದು ಮಾದರಿಯಾಗಿರುವಂತೆ ಕಾರ್ಯ ಮಾಡು. ಅವರಿಬ್ಬರ ಹೃದಯ ಬಲ್ಲಾತ ನೀನಾಗಿದ್ದೀಯಪ್ಪ. ಅವ್ರಿಗಿರುವಂಥ ಕರ್ತನೆ ನಿನ್ನ ಮೇಲೆ ಇರುವಂಥ ಪ್ರೀತಿಯನ್ನು ಬಲ್ಲಾತ ನೀನಾಗಿದ್ದಿ. ಸೇವೆ ಕುರಿತಾಗಿರುವಂಥ ಕಾಳಜಿಯನ್ನು ಬಲ್ಲಾತ ನೀನಾಗಿದ್ದೀಯಲ್ಲ. ಆ ಕುಟುಂಬವನ್ನು ಆಶೀರ್ವದಿಸ್ಕರ್ತ. ಅವರಿಗೆ ಕೊಟ್ಟಂಥ ಇಬ್ಬರು ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ಮೋನಿಕಾ ವಾಣಿಕಾನ ಆಶೀರ್ವದಿಸು. ಆ ಮಕ್ಕಳು ಸಹ ಕರ್ತನೆ ನಿನ್ನ ಮಕ್ಕಳಾಗಿ ಅಪ್ಪ, ಸಭೆಗೆ ಒಂದು ಆಶೀರ್ವಾದವಾಗಿ ಅಪ್ಪ, ಅವ್ರು ಇರುವಂಥ ಕಡೆಯಲ್ಲಿ ಕರ್ತನೆ ಯೇಸಪ್ಪ, ನಿನಗಾಗಿ ಕರ್ತನೆ ಮಾದರಿಗಳಾಗಿ ಜೀವಿಸುವಂತೆ ನೀನು ಕಾರ್ಯ ಮಾಡು ಕರ್ತ. ಅವರ ಕುಟುಂಬವನ್ನು ಕಟ್ಟಿದ್ದಿ ಅಪ್ಪ. ಮುಂಬರುವ ದಿನಗಳಲ್ಲಿ ಕರ್ತನೆ, ಮುಂಬರುವ ವರ್ಷದಲ್ಲಿ ಇನ್ನೂ ಅಧಿಕವಾಗಿ ಆ ಮಕ್ಕಳು ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡಿ ಯೇಸಪ್ಪ. ಚಿಕ್ಕ ಮಕ್ಕಳಾದ ಕರ್ತನೆ ಸಹನಾ ಅಜಾಯನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಕ್ಕಳು ನಿನ್ನ ಮಕ್ಕಳು ಯೇಸಪ್ಪ. ರಾಜ, ಅವರು ನಿನ್ನನ್ನೇ ಬೆಳೆಯುವಂತೆ, ನಿನ್ನ ವಾಕ್ಯದ ಮೇಲೆ ಕರ್ತನೆ ದೃಢವಾಗಿ ನಿಲ್ಲುವಂತೆ ಯೇಸಪ್ಪ, ಒಳ್ಳೆ ಆರೋಗ್ಯ ಕೊಡು ಕರ್ತ. ಲೋಕದ ಮೇಲೆ ಬರುವಂಥ ಯಾವ ಕೇಡುಗಳು ಆ ಮಕ್ಕಳನ್ನ ಮುಟ್ಟದಂತೆ ನೀನೇ ಅವರು ರಕ್ಷಿಸಬೇಕು, ಸಂರಕ್ಷಿಸಬೇಕೆ ನಾನು ಬೇಡುತ್ತೇನೆ ಯೇಸಪ್ಪ. ಅವರನ್ನ ಬಲಪಡಿಸಿ ನಡೆಸು ಕರ್ತ. ಅಪ್ಪ, ರಕ್ಷಕನೇ, ಒಡೆಯನೇ, ಅದೇ ತಾಯಿ ನಿನ್ನ ಮಗಳ ದೀನಾಳಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ, ಈ ದಿನ ಮಗಳಿಗೆ ಇರ್ತಾನೆ ಊಟದ ಹಬ್ಬವನ್ನು ಆಚರಿಸುವ ಸಮಯದಲ್ಲಿ ಕಳೆದ ವರ್ಷಕ್ಕಿಂತಲೂ ಈ ಮುಂದಿನ ವರ್ಷ ಮಗಳು ಅಧಿಕವಾಗಿ ನಿನಗಾಗಿ ಜೀವಿಸುವಂತೆ ವಿಶೇಷವಾದ ನಿನ್ನ ಜ್ಞಾನ ಕೊಡು ಅಪ್ಪ. ಅನೇಕರಿಗೆ ಕರ್ತನೆ ಆ ಮಗಳು ಹೌದು ರಾಜ, ನಿನ್ನ ಸುವಾರ್ತೆ ಸಾರುವಂತೆ, ಪ್ರಬೋಧನೆ ಮಾಡುವಂತೆ ನಿನ್ನ ಮಗನ ಆಶೀರ್ವದಿಸಬೇಕು ನಾನು ಬೇಡುತ್ತೇನಪ್ಪ. ಆ ಮಗಳಿಗೆ ಕೊಟ್ಟುವಂಥ ಒಂದು ಕುಟುಂಬಕ್ಕಾಗಿ ನಿನಗೆ ಸ್ತೋತ್ರ. ಗಂಡ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ರಾಜ. ಅನೇಕ ಯೌವನಸ್ತರ ನಿನ್ನ ನಡೆಸುವಂಥ ಮಗಳಾಗಿ ಆ ಮಗನ ಆಶೀರ್ವದಿಸಿ ನಡೆಸಬೇಕು ನಾವು ಒಪ್ಪಿಸಿಕೊಡುತ್ತೇನೆ. ಪರಿಶುದ್ಧನೇ, ಪರಿಶುದ್ಧನೇ, ಎಲ್ಲವನ್ನೂ ಬಲಾತನಾಗಿದ್ದಿಲ್ಲ. ಸರ್ವೋತ್ತಮ, ಸರ್ವವಲ್ಲಭನು, ಕೃಪೆಯಲ್ಲಿ ಐಶ್ವರ್ಯ ದೇವನಿಗೆ ಯೇಸಪ್ಪ. ನಾವು ಕರೆಯುವಾಗ ನೀನು ಉತ್ತರ ಕೊಡುವಂಥ ಕರ್ತನು ರಾಜ ಅಪ್ಪ. ಅದೇ ತಾಯಿ ಕರ್ತನೆ, ನಿನ್ನ ರಾಜ್ಯಕ್ಕಾಗಿ ಕೊಟ್ಟಿರುವಂಥ ಅಪ್ಪ ಈ ಕಾಣಿಗಳನ್ನ, ದಶಭಾಗಗಳನ್ನ ಆಶೀರ್ವದಿಸು ಕರ್ತ ಯೇಸಪ್ಪ. ಈ ಒಂದು ವರ್ಷದಲ್ಲಿ ಕರ್ತನೆ ಇನ್ನೂ ಅಧಿಕವಾಗಿ ನಮ್ಮ ಸಭೆಯ ಮಕ್ಕಳು ನಿನಗಾಗಿ ಕೊಡಬೇಕು ಕರ್ತನೆ ಅಪ್ಪ. ಹೌದು ರಾಜ, ಯಾವುದರಲ್ಲೂ ಕರ್ತನೆ ನೀನು ನಮಗೆ ಕಮ್ಮಿ ಮಾಡಿಲ್ಲ ಕರ್ತ. ಎಲ್ಲವೂ ಆಶೀರ್ವಾದ ನಮಗೆ ಕೊಟ್ಟಿದ್ದಿಲ್ಲ, ಆದರೆ ನಾವು ನಿಮಗೆ ಸಂತೋಷವೇ ಕೊಡುವಂತೆ ಕಾರ್ಯ ಮಾಡಿ ಅಪ್ಪ. ಕೊಟ್ಟಿರುವಂಥ ಕಾಣಿಗಳು ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ, ಅದೇ ಕರ್ತನೆ ಕೊಡದೇ ಇರುವಂಥ ಕರೆಗಳು ಮುಂದಿನ ದಿನಗಳಲ್ಲಿ ಕೊಡುವಂತೆ ನೀನು ಅವರಿಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಜೆರೆಮಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ ಅಪ್ಪ, ಬೇರೆ ರಾಜ ಪಬೆಲ ಆಂಟಿ ಅವರ ಮಗನಿಗೆ ಒಪ್ಪಿಸಿಕೊಡ್ತೇನೆ. ಜೆರೆಮಿಗೆ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ವಿಶೇಷವಾಗಿ ಆ ಮಗನ ಮೂಲಕವಾಗಿ ಆ ಕುಟುಂಬ ರಕ್ಷಿಸಲ್ಪಡುವಂತೆ ಆ ಚಿಕ್ಕ ಮಗುವನ್ನು ಆಶೀರ್ವದಿಸು ರಾಜ. ಅವರು ನಿನ್ನ ಮಕ್ಕಳಾಗಿ ಮಾರ್ಪಡಬೇಕಾಗಿದೆ. ನೀನೇ ಆ ಮಗುವನ್ನು ಕರ್ತನೆ ನಿನ್ನ ಮಗುವಾಗಿ ಬೆಳೆಸಬೇಕೆಂದು
ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಒಳ್ಳೆ ಪಿತನೇ. ಎಲ್ಲರೂ ಚೆನ್ನಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಯೇಸು ಮಕ್ಕಳೇ, ನಾವೇ ಚೆನ್ನಾಗಿರ್ಬೇಕು ಅಲ್ವಾ? ಏನೆಲ್ಲ ಕಾರ್ಯಗಳು ಲೋಕದಲ್ಲಿ ನಡೆದ್ರು ಸಹ ಅದು ನಮ್ಮನ್ನು ಮುಟ್ಟದಂತೆ ದೇವರು ಕಾಪಾಡ್ತಾನಲ್ಲ. ಅದು ಮಾತ್ರ ಅಲ್ಲ ಪ್ರಿಯ, ಯೇಸಪ್ಪನ ಇರುವಂಥ ಸಂತೋಷ ಲೋಕದಲ್ಲಿ ನಮ್ಗೆ ಯಾವ ವಿಷಯದಲ್ಲೂ ಸಿಗೋದಿಲ್ಲ. ಅದು ಬರೀ ತಾತ್ಕಾಲಿಕವಾಗಿ ಅಷ್ಟೇ. ಆದರೆ ಯೇಸು ಕ್ರಿಸ್ತನ ಆ ಸಂತೋಷ ನಮ್ಮ ಹೃದಯವಿದೆಯಲ್ಲ, ಅದು ಯಾವಾಗಲೂ ಇರುವಂಥದ್ದು, ನಮ್ಮ ನಡೆಸುವಂಥ ಆ ಸಂತೋಷದಿಂದ ನಾವೆಲ್ಲ ಕೂತ್ಕೊಂಡಿದ್ದೀವಾ? ಆಮೇಲೆ ಈಗ ನಮ್ಮ ದೇವರಂತ ಟೈಟಲ್ಸ್ ಬ್ರದರ್ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಬರುವ ವಾರದ ಪ್ರಕಟಣೆಗಳು. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಮುಂದಿನ ಭಾನುವಾರದ ಸಿದ್ಧತೆ ಮಾಡಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳ್ಕೊತಾನೆ. ಬರುವ ಭಾನುವಾರದ ಆರಾಧನೆಯನ್ನು ಗಿರೀಶ್ ಅವರು ನಡೆಸ್ಕೊಡ್ತಾರೆ ಮತ್ತು ಹಾಡುವಂಥವರು ಸುಮಾ, ಪ್ರಿಸಿಲಾ, ವಿಶ್ವಾಸ್ ಮತ್ತು ಹ್ಯಾಂಡ್ರಿನ್. ಬರುವ ಭಾನುವಾರ 7:15 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9:00 ಎರಡನೇ ಆರಾಧನೆ ಇರುತ್ತದೆ. ಇವತ್ತು 11 ಗಂಟೆಗೆ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿಯ ಎಲ್ಲ ಸದಸ್ಯರು ಇವತ್ತು ಕೂಡಿ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಆದರೆ ಈ ವರ್ಷದ ಹೊಸ ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ನನ್ನ ಹೆಸರು ಹೋಗ್ತೀನಿ. ಸೀನಿಯರ್ ಪಾಸ್ಟರ್ ಆಗಿ ಜೇಕಬ್ ಫ್ರಾನ್ಸಿಸ್ ಅವರು, ಪಾಸ್ಟರ್ ಆಗಿ ಅನಿತಾ ಆಂಟಿ ಅವರು, ಜೂನಿಯರ್ ಪಾಸ್ಟರ್ ಆಗಿ ಗಿರೀಶ್ ಅವರು, ಸೆಕ್ರೆಟರಿ ಆಗಿ ಟೈಟಸ್ ಮತ್ತು ವಿನಯ್, ಟ್ರೆಷರರ್ ಆಗಿ ಉದಯ್ ಕುಮಾರ್ ಮತ್ತು ಜಾನ್, NYI ಲಿಡಿಯಾ ಮತ್ತು ವಾನಿಕಾ, NCM ಕ್ಯಾಥರಿನ್, NMI ಚಂದ್ರು, NMI ಕ್ಯಾಥರಿನ್, NCM ಚಂದ್ರು, SDMI ರೇಚಲ್, ಸ್ಟೀವರ್ಸ್ ಆಗಿ ನೈಫಾ, ಅಶೋಕ್, ಸತೀಶ್, ಮಿಥುನ್, ಲಿಯೋನಾರ್ಡ್. ಇವರೆಲ್ಲರೂ ಇವತ್ತು 11 ಗಂಟೆಗೆ ಕೂಡಿ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊತೇನೆ. ಮತ್ತು ವಿಶೇಷವಾಗಿ ಗಮನಿಸಿ, ಅಂದರೆ ಮುಂದಿನ ವಾರ, ಈ ವಾರ ಅಲ್ಲ, ಬರುವಂಥ ವಾರದಿಂದ ಅಂದರೆ ಜನವರಿ 12ನೇ ತಾರೀಕಿನಿಂದ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ, ಅಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಾಯಂಕಾಲ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಗಮನಿಸಿ, ಇಡೀ ವರ್ಷ ಅಂದರೆ ಮಂಗಳವಾರ 12ನೇ ತಾರೀಕಿನಿಂದ ಪ್ರಾರಂಭಗೊಂಡು ಬರೀ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಮಾತ್ರ, ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಪ್ರತಿ ವಾರ ಸಭೆಯಲ್ಲಿ ಸಾಯಂಕಾಲ ಪ್ರಾರ್ಥನೆ ಇರುತ್ತದೆ. ಮತ್ತು ಇನ್ನೊಂದು ವಿಷಯ, ನಾನು ಕಳೆದ ವಾರ ಆನ್ಯುವಲ್ ಮೀಟಿಂಗ್ನಲ್ಲಿ 2 ವಿಷಯಗಳನ್ನು ತಿಳಿಸ್ಲಿಕ್ಕೆ ಮರ್ತೋದೆ. ನಮ್ಮ ಸಭೆಗೆ ಸಹಾಯಕರಾಗಿ ಸೇವೆ ಮಾಡಿರುವಂಥ ಗಣ ನೋಹನ್ ರಾಜ್ ಅವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಪಾಯಿಂಟ್ನ ನಾನು ಮರ್ತೋದೆ ಆ್ಯಡ್ ಮಾಡಲಿಕ್ಕೆ. ಅವರು ಸಭೆಗಾಗಿ ಮಾಡಿರುವಂಥ ಒಂದು ಸೇವೆಗಾಗಿ ಮತ್ತು ಮಾಡಿರುವಂಥ ಎಲ್ಲ ಪ್ರಾರ್ಥನೆಗಾಗಿ ಸಹ ಅವರಿಗೂ ಅವರ ಕುಟುಂಬದವರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ವಿಶೇಷ ಇನ್ನೊಂದು ಅಂದರೆ ಈ PPT ಮಾಡಿರುವಂಥ ಮತ್ತು ಈ ಆನ್ಲೈನ್ ರೆಕಾರ್ಡಿಂಗ್ ಎಲ್ಲ ಮಾಡಿರುವಂಥ ಜಾನ್ ಮತ್ತು ಅನಿಲ್ ಮತ್ತು ತಂಡದವರಿಗೆ ನನ್ನ ವಂದನೆಗಳು. ಥ್ಯಾಂಕ್ ಯು. ಅನ್ಫಾರ್ಚುನೇಟ್ ಆಗಿ ನಾವು ಥ್ಯಾಂಕ್ಸ್ ಮಾಡ್ತಾರೆ ಇಬ್ಬರು ಇಲ್ಲ, ಆದರೂ ಸಹ ನಾವು ದೇವರ ಮುಖಾಂತರ ಅವರಿಗೆ ನಾವು ವಂದನೆ ಹೇಳ್ತಾ ಇದ್ದೇವೆ. ಈ ಒಂದು ವರ್ಷದ ವಾಗ್ದಾನ ಏನಾಗಿದೆ? ಅದು ನೋಡಿ ಅದು ಹೇಳ್ರಪ್ಪ. ಯೆರೆಮೀಯ 33:3 ತೆಗಿ ಬೈಬಲ್ನ. Jeremiah 33:3. Jeremiah 33:3. ಎಲ್ಲರೂ ಒಟ್ಟಾಗಿ ಓದ್ಕೊಳ್ಳೋಣ. ಹೇಳ್ತದೆ 3ನೇ ವಚನ. ಈ ವಾಕ್ಯ ಹೇಳ್ತದೆ, ನನ್ನನ್ನ ಕೇಳಿಕೋ, ನಿನಗೆ ಸದುತ್ತರವನ್ನ ಕೊಡುತ್ತೇನೆ. ಆ ಕೇಳಿಕೋ ಅನ್ನುವಂಥ ಒಂದು ವಿಷಯವನ್ನೇ ನಾವು ಈ ವರ್ಷವೆಲ್ಲ ಮಾಡುವುದಾಗಿದೆ. ಪ್ರತಿ ಮಂಗಳವಾರದಂದು ಮತ್ತೆ ಶುಕ್ರವಾರದಂದು
ಸಾಯಂಕಾಲ 7ರಿಂದ 8 ಗಂಟೆವರೆಗೂ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಸಭೆಯಾಗಿ ಕೂಡಿ ಬಂದು ಕೇಳುವವರಾಗಿದ್ದೇವೆ ಪ್ರಿಯರೇ. ಪ್ರೇ ಈ ವರ್ಷ ಸಂಪೂರ್ಣವಾಗಿ ನಿಮ್ಮ ಪ್ರಾರ್ಥನೆ ಮಾಡುವವರಾಗಿದೆ. ಯಾಕಂದ್ರೆ ದೇವರು ನಮಗೆ ವಚನ ಕೊಟ್ಟಾಗ ಅಲ್ಲಿ ಕೇಳಿಕೋ ಅಂತ ಹೇಳ್ಬೇಕಾದ್ರೆ ದೇವರು ಹೇಳ್ತಾರೆ ಪ್ರಾರ್ಥನೆ ಮಾಡಿ, ಇನ್ನು ಅಧಿಕವಾಗಿ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಇನ್ನು ಇದು ಮುಂಬರುವ ದಿನಗಳಲ್ಲಿ ಅಧಿಕವಾದ ಕಾರ್ಯಗಳನ್ನ ದೇವರು ಮಾಡುವವನಾಗಿದ್ದಾನೆ ಲೋಕದ ಮೇಲೆ. ನಮ್ಮನ್ನಾದರೂ ದೇವರು ಸಂರಕ್ಷಿಸ್ತಾನೆ, ದೇವರು ನಮ್ಮನ್ನು ಕಾಪಾಡಿಬಿಡ್ತಾನೆ. ಆದರೆ ಲೋಕದ ಮೇಲೆ ಅನೇಕ ಕಾರ್ಯಗಳು ಬರ್ತಾ ಇದೆ. ಅದಕ್ಕಾಗಿ ಆ ಒಂದು ಕಾರ್ಯಗಳನ್ನ ದೇವರು ತಾನೇ ಒಂದು ಕೃಪೆಯಿಂದ ಆತನ ಕರುಣೆಯಿಂದ ಅನೇಕ ಮಕ್ಕಳು ಸತ್ತು ಹೋಗದ ಹಾಗೆ ನಾವು ಆ ಒಂದು ಒಳಕೆಯಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ. ಅದು ಮಾತ್ರ ನಮಗಾಗಿ, ನನ್ನ ಕುಟುಂಬಕ್ಕಾಗಿ ಮುಂಬರುವ ದಿನಗಳಲ್ಲಿ ಬಂದ ಕಾರ್ಯಗಳು ನಮ್ಮನ್ನು ಮುಟ್ಟದಂತೆ, ದೇವರ ದಯೆ ನಮ್ಮ ಮೇಲೆ ಬರುವಂತೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕಾಗಿದೆ. ದಯವಿಟ್ಟು ನೀವು ಚೆನ್ನಾಗಿ ನಾಲ್ಕು ಇಟ್ಕೊಳ್ಳಿ. ಮಂಗಳವಾರದಂದು ಮತ್ತೆ ಶುಕ್ರವಾರದಂದು ಸಾಯಂಕಾಲ 7ರಿಂದ 8 ಗಂಟೆ ಇಟ್ಟಿದ್ದೇನೆ. ಯಾಕೆಂದ್ರೆ 7 ಗಂಟೆನೇ ನೀವು ಕೆಲಸ ಮುಗಿಸ್ಕೊಂಡು ಆರಾಮ ಬರ್ಬೋದು. ಬಂದು ನೀವು ಆದಷ್ಟು ಜನ ಬಂದು ನೀವು ಪ್ರಾರ್ಥನೆ ಮಾಡಿ. ನೀವು ಮಂಗಳವಾರ ಬರೋಕ್ಕಾಗಿಲ್ಲ, ಶುಕ್ರವಾರ ಬನ್ನಿ. ಶುಕ್ರವಾರ ಬರೋಕ್ಕಾಗಿಲ್ಲ, ಮಂಗಳವಾರ ಬನ್ನಿ. ಆವತ್ತು ಹೋಗಿಲ್ವಲ್ಲ, ಇವತ್ತು ಹೋಗಿಲ್ವಲ್ಲ, ಅದೆಲ್ಲ ಬೇಡ ಕತೆ. ಯಾವತ್ತಾದ್ರೂ ಸರಿಯೇ 7 ದಿನಗಳಲ್ಲಿ ಸಭೆಯಲ್ಲಿ ಇಟ್ಟಿರುವಂತ ಆ ಒಂದು ಪ್ರಾರ್ಥನೆಗೆ ನಾವು ಕಡ್ಡಾಯವಾಗಿ ಬರಬೇಕು. ಆಮೇಲೆ ನಮಗಾಗಿ ಜೀವಿಸಿದ್ದೇವೆ ಪ್ರಿಯರೇ, ನಾವು ಮಕ್ಕಳಿಗಾಗಿ ಜೀವಿಸ್ತಾ ಇದ್ದೇವೆ, ಈ ಲೋಕಕ್ಕಾಗಿ ಜೀವಿಸ್ತಾ ಇದ್ದೇವೆ. ಯೇಸಪ್ಪನ ಸನ್ನಿಧಾನದಲ್ಲಿ ಬಂದು ಕೂತುಕೊಂಡು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಾವು ಸ್ವಲ್ಪ ಸಮಯ ಕೊಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಒಂದೇ ಒಂದು ಗಂಟೆ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿದ್ದೇವೆ. ನಾವು ದೊಡ್ಡ ಸೇವೆ ಮಾಡದೇ ಇದ್ರು ಪರವಾಗಿಲ್ಲ, ಮಾಡ್ತಾ ಇಲ್ಲ ಸೇವೆ ನಾವೇನು ದೊಡ್ಡದಾಗಿ ಕಂಫರ್ಟ್ ಆಗಿ ಸೇವೆ ಮಾಡ್ತಾ ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ. ಏನು ಕಷ್ಟಪಡ್ತಾ ಇಲ್ಲ ಯೇಸಪ್ಪನಿಗೋಸ್ಕರವಾಗಿ, ಆತನ ಒಂದು ರಾಜ್ಯಕ್ಕೋಸ್ಕರವಾಗಿ. ಈ ಒಂದು ಕಾರ್ಯಗಳನ್ನ ಆದ್ರೂ ನಾವು ಸೇರಿ ಬಂದು ಪ್ರಾರ್ಥನೆ ಮಾಡೋಣ. ನೆವ ಹೇಳೋದು ಬಿಟ್ಬಿಡೋಣ, ಅದೆಲ್ಲ ಬೇಡ. ನಾನು ಹೇಳ್ದೆ ನಿಮ್ಗೆ ಆಗಿಲ್ಲ, ಪರವಾಗಿಲ್ಲ, ಮಂಗಳವಾರ ಆಗಿಲ್ಲ, ಶುಕ್ರವಾರ ಬನ್ನಿ. ಶುಕ್ರವಾರ ಆಗಿಲ್ಲ, ಮಂಗಳವಾರ ಬನ್ನಿ. ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅಧಿಕವಾಗಿ ಪ್ರಾರ್ಥನೆ ಬೇಕಾಗಿದೆ. ನಾವಿರುವಂತಹ ಈ ಕಾಲಗಳಲ್ಲಿ ನಾವು ಅಧಿಕವಾಗಿ ಪ್ರಾರ್ಥನೆ ಮಾಡಬೇಕು. ಯೇಸಪ್ಪ ನಾವು ಎಷ್ಟು ಮೊರೆ ಇಡ್ತೇವೋ, ಎಷ್ಟು ಕೇಳ್ಕೊಳ್ತೇವೋ ಅಷ್ಟು ಉತ್ತರ ಪಡ್ಕೊಳ್ತೇವೆ. ಹಾಲೆಲೂಯಾ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನೆ ಪರಲೋಕ ತಂದೆ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಮೇಜಿನ ಮುಂಭಾಗದಲ್ಲಿ ಬರೋದು ನಿಶ್ಚಿತವಾಗಿ ನಮ್ಮನ್ನು ನಾವೇ ತಗ್ಗಿಸಿ ಒಪ್ಪಿಸಿಕೊಳ್ಳುತ್ತೇವಪ್ಪ. ನಿನ್ನ ವಾಕ್ಯದ ಮೂಲಕ ಮಾತನಾಡು ಕರ್ತನೆ. ರಾಜ, ನಾವು ಬಲಹೀನ ಪಾತ್ರೆಗಳು, ನೀನಾದರೂ ಬಲವುಳ್ಳಂತ ದೇವನೇಸಪ್ಪ. ನಿನ್ನ ಮಹಿಮೆ ನಾವು ಮೇಲೆ ಇಳಿದು ಬರಲಿ. ನಾವು ನಿನ್ನ ಒಂದು ಸನ್ನಿಧಾನಕ್ಕೆ ಬಂದಿದ್ದೇವಲ್ಲ, ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ಬರಬೇಕಾದ್ರೆ ನಾವು ಯೋಗ್ಯರಾಗಿ ಕರ್ತನೆ ಅದನ್ನು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವು ಈ ಟೇಬಲ್ ನೋಡ್ತಾ ಸಂಬಂಧಪಡ್ತಾ ನಮಗೆ ಕರ್ತನ ಮೇಜು. ಆ ಟೇಬಲ್ ಇಲ್ಲ ಅಂತ ನಮ್ಗೆ ಗೊತ್ತು. ಇವತ್ತು ಕರ್ತನ ಮೇಜನ್ನ ನೀವು ಮಾತ್ರ ನಾನು ಕೂತ್ಕೊಂಡೆ ಹಾಗೆ ನೋಡ್ತಾ ಇದ್ದೆ. ಓ, ಇವತ್ತು ಕರ್ತನ ಮೇಜ್, ಐ ಮೀನ್ ಕಮ್ಯುನಿಯನ್ ಇವತ್ತು ಅಂತ ಅಲ್ವಾ. ಇವಾಗ ನಾವು ನೋಡುವುದಾದ್ರೆ ಕಮ್ಯುನಿಯನ್ ಅನ್ನುವಂಥ ಈ ಕಾರ್ಯಕ್ಕೆ ಸತ್ಯವೇದದಲ್ಲಿ 4 ಹೆಸರುಗಳು ಉಂಟು. ಎಷ್ಟು ಹೆಸರು ಉಂಟು? ನಮಗೆಲ್ಲ ಗೊತ್ತಿರುವಂತ ಒಂದು ಅಧ್ಯಾಯ ವಚನ ಯಾವುದದು? ಈ ಒಂದು ಕರ್ತನ ಮೇಜು ಮಾತಾಡುವಂತ ಹೇಳುವಂಥದ್ದು 1 ಕೊರಿಂಥ 11ನೇ ಅಧ್ಯಾಯ 13ನೇ ವಚನ ಅಲ್ವಾ. ಬಾಯ್ಪಾಠ ಆಗ್ಬಿಟ್ಟಿದೆ. ಯಾಕಂದ್ರೆ 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಮಾಡ್ತಾ ಇದ್ದೀವಿ? ಇನ್ನು ಮುಂದೆ ನಾವು ಈ ಲೋಕ ಇರೋವರೆಗೂ ಮಾಡ್ತಾ ಇರ್ತೀವಿ, ಏಸಪ್ಪ ಬರೋವರೆಗೂ ಮಾಡ್ತಾ ಇರ್ತೀವಿ. ನಾನು ಹೋಗ್ಬೋದು, ಜಗಮನ ಹೋಗ್ಬೋದು, ಬೇರೆ ಯಾರಾದ್ರೂ ಹೋಗ್ಬೋದು. ಆದ್ರೆ ಈ ಕಾರ್ಯ ನಡೀತಾ ಇರ್ತದೆ. ಯಾಕಂದ್ರೆ ಏಸಪ್ಪ ಹೇಳಿದಾನ, ನಾನು ಬರೋಣವರೆಗೂ ನನ್ನ ಮರಣವನ್ನ ಪ್ರಸಿದ್ಧಿಪಡಿಸಬೇಕು. ಸಭೆಯಲ್ಲಿ ದೇವರು ಕೊಟ್ಟಿರುವಂತಹ ಒಂದು ಸ್ಯಾಕ್ರಿಮೆಂಟ್, ಆ ಸಂಸ್ಕರಣ ಅನ್ನೋದು ದೇವರು ಮಾಡೋದು. ಅದಕ್ಕಾಗಿ ನಾವು ಮಾಡಬೇಕಾಗಿದೆ. ಒಬ್ಬ ಸಭಾಪಾಲಕರ 2 ಮಕ್ಕಳು, ಚಿಕ್ಕ ಮಕ್ಕಳು 2, ಅವ್ರು ತಾತನ ಮನೆಗೆ ಹೋದ್ರು. ತಾತನ ಮನೆಗೆ ಹೋಗಿ ಬಾಗಿಲು ತಟ್ತಾ ಇದ್ದಾರೆ. ಆ ತಾತ ಅವ್ರನ್ನ ಗುರುತಿಸಲೇ ಇಲ್ಲ. ತಾತ ಅವ್ರನ್ನ ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ವಯಸ್ಸಾಗ್ಬಿಟ್ಟಿದ್ದಾರೆ ತಾತನಿಗೆ. ಮರ್ತೋಗ್ಬಿಟ್ಟು ಅವ್ರೇನು ಬಾಗಿಲು ತೆಗಿತಾರೆ. ಆ ಮಕ್ಕಳಿಗೆ ಬೇಜಾರಾಗ್ಬಿಟ್ಟು ವಾಪಸ್ ಬಂದು ಅವ್ರ ಅಪ್ಪನಿಗೆ ಹೇಳ್ಕೊಂಡು, ಏನಪ್ಪ ನನ್ನ ತಾತ ಬಾಗಿಲು ತೆಗ್ದಿಲ್ಲ, ನನ್ನ ಮರ್ತೋಗ್ಬಿಟ್ಟಿದ್ದಾರೆ ಅವರು, ಕಿಟಕಿಯಿಂದ ನೋಡಿದ್ರು ಆದ್ರೂ ನಮ್ಗೆ ಬಾಗಿಲು ತೆಗ್ದಿಲ್ಲ, ಅವ್ರು ಯಾರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಆ ತಂದೆ ಅವ್ರಿಗೆ ವಿವರಿಸಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರು, ಯಾಕಂತ ಮಾಡ್ದೋ ತಾತ ಅಂತ. ಯಾಕಂದ್ರೆ ವಯಸ್ಸಾಗ್ಬಿಟ್ಟಿದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಮರ್ತು ಹೋಗಬಾರ್ದು ಅಂತಾನೆ ಯೇಸು ಕ್ರಿಸ್ತನು ಆತನ ಮಕ್ಕಳಿಗೆ ಈ ಒಂದು ಸಂಸ್ಕರಣವನ್ನು ಮಾಡಿದ್ದಾನೆ. ಯಾಕೆಂದ್ರೆ ಚೆನ್ನಾಗಿ ಗೊತ್ತು ದೇವರಿಗೆ ಮನುಷ್ಯರಾದ ನಾವು ಅನೇಕ ಕಾರ್ಯಗಳನ್ನ ಮರೆತು ಬಿಡ್ತೇವೆ.
ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಮ್ಮನ್ನ ಯಾರಾದ್ರೂ ಮರ್ತು ಬಿಟ್ರೆ ಅಲ್ವಾ, ತಾತ ಅಜ್ಜಿನ, ನಮ್ಮ ತಾಯಿನ, ಅಣ್ಣ ತಮ್ಮಣ್ಣ, ಅಕ್ಕ ತಂಗಿನ ಅಲ್ವಾ ಮರ್ತು ಬಿಟ್ರೆ, ಯೂಶಲ್ ಗಂಡ ಹೆಂಡತಿ ಮರೆಯೋದಿಲ್ಲ, ಅದು ಬಿಟ್ಟು ಅದಕ್ಕೆ ನಾನು ಹೇಳೋದು, ಅದನ್ನ ಮರ್ತು ಬಿಟ್ರೆ ನಮ್ಗೆ ಇಷ್ಟು ಬೇಜಾರಾಗುತ್ತೆ, ನೋವಾಗುತ್ತೆ ನಮಗೆ. ಹಂಗೆ ಯೇಸಪ್ಪನು ಕೂಡ ಆತನ ಮಕ್ಕಳು ಆತನ ಮರ್ತು ಬಿಟ್ರೆ ನೋವಾಗುತ್ತೆ ಪ್ರಿಯರೇ. ಆಮೇಲೆ ನಾವ್ ಹೆಂಗೆ ಅಂದ್ರೆ ಯೇಸಪ್ಪನ ಎಲ್ಲೋ ಇದ್ದಾರೆ ಅನ್ಕೊಂಡೇಬಾರ್ದು. ನಾವು ನಮ್ಮ ಒಳಗಡೆ ಜೀವಿಸ್ತಾ ಇದ್ದಾನೆ, ಸಂಗಡಿಗನಾಗಿದ್ದಾನೆ, ಗಂಡನಾಗಿದ್ದಾನೆ, ಹೆಂಡತಿಯಾಗಿದ್ದಾನೆ, ಅಣ್ಣನಾಗಿದ್ದಾನೆ, ತಮ್ಮನಾಗಿದ್ದಾನೆ ಅಲ್ಲ ಪ್ರಿಯರೇ. ನಾವು ನೋಡುವುದಾದ್ರೆ ನಾವು ಎಷ್ಟೋ ಸಾರಿ ಅದನ್ನ ನೆನೆಸೋದೇ ಇಲ್ಲ, ಆದ್ರೂ ಅದನ್ನ ಮುಂದೆಗಿದ್ದಾನೆ, ನಾವು ಗುರುತಿಸೋದಿಲ್ಲ ಅಷ್ಟೇ. ಅಂತ ದೇವರು ನಾವು ಮರಿಬಾರ್ದು ಅಂತಾನೆ ಯೇಸು ಕ್ರಿಸ್ತನು ಸಿಂಪಲ್ ಆಗಿ ಒಂದು ಸರಳವಾಗಿ ಏನ್ ಮಾಡಿದ್ದಾನೆ, ಈ ಒಂದು ಸ್ಯಾಕ್ರಿಮೆಂಟ್ ನ ಇನ್ಸ್ಟಿಟ್ಯೂಟ್ ಮಾಡಿದ್ದಾನೆ, ಅದನ್ನ ಆತನು ಕೊಟ್ಟಿದ್ದಾನೆ. ಅದಕ್ಕೆ ಆತನ ಹೇಳ್ತಾನೆ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಮಕ್ಕಳೇ, ನೀವು ನಾನು ಮರ್ತು ಬಿಡ್ತೀರಾ, ನನ್ನ ಮರಣವನ್ನು ನೆನೆಸಿಕೊಳ್ಳಿ, ನಾನು ನಿಮ್ಗಾಗಿ ಏನ್ ಮಾಡಿ ನಾನು ನೆನೆಸ್ಕೊಳ್ಳಿ, ಅದಕ್ಕಾಗಿ ಈ ಕಾರ್ಯಗಳನ್ನ ಮಾಡಿ. ಅದೇ ಸತ್ಯವೇದದಲ್ಲಿ 4 ಹೆಸರುಗಳಿವೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ಈ ಒಂದು ಕಮ್ಯೂನಿಯನ್ ಅಥವಾ ಈ ಒಂದು ಸಂಸ್ಕರಣಕ್ಕೆ 4 ಹೆಸರುಗಳು. ಅದನ್ನೇ ಇದೆ ನಾವು ಧ್ಯಾನ ಮಾಡಲು ಹೋಗ್ತೇವೆ. ನಾನು ಅನೇಕ ಸಾರಿ ಹೇಳಿದ್ದೇನೆ, ವಿಶ್ವಾಸಿಗಳಾದ ನಾವು ಅನೇಕ ಒಂದು ಪದಗಳನ್ನ, ಅನೇಕವಾದ ಕಾರ್ಯಗಳನ್ನ, ಅನೇಕವಾದ ಒಂದು ಸೆಂಟೆನ್ಸ್ಗಳನ್ನ ಅಥವಾ ಸತ್ಯವೇದ ಹೇಳುವಂತಹ ಕಾರ್ಯಗಳನ್ನ ನಾವು ಬ್ಲೈಂಡ್ ಆಗಿ ನಂಬಿರ್ತೇವೆ. ನಾವೇನು ಅದ್ರ ಅರ್ಥ ಏನು ಕೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಈ ಒಂದು ಸಂಸ್ಕರಣವನ್ನ ನಾವು ಕವಿನೇ ಅಂತ ಕರಿತೀವಿ ಅಂದ್ರೆ ಗೊತ್ತಿಲ್ಲ ನಮ್ಗೆ. ಯಾಕೆ ನಾವು ಆ ಥರ ಹೇಳ್ತೀವಿ ಅಂದ್ರೆ ಗೊತ್ತಿಲ್ಲ ನಮ್ಗೆ. ಯಾಕೆ ಅದರ ಕುರಿತಾದ ಒಂದು ಅರಿವು ನಮಗಿಲ್ಲ. ವಿ ಡೋಂಟ್ ಹ್ಯಾವ್ ದಟ್ ನಾಲೆಡ್ಜ್. Because knowledge only will make us to stand firm in the Lord. ಕರ್ತನಲ್ಲಿ ನಾವು ಯಾವಾಗ ಚೆನ್ನಾಗಿ ತಿಳ್ಕೊಂಡಿರ್ತೇವೋ ಅದು ನಮ್ಮನ್ನ ನಂಬಿಕೆಯಿಂದ ಬಲಪಡಿಸಿ ನಿಲ್ಲಿಸ್ತದೆ ಪ್ರಿಯರೇ. ದೇವರು ಇಷ್ಟಪಡೋದಿಲ್ಲ, ಸಹಪಾಲಕರಾದ ನಾವು ಸಹ ಇಷ್ಟಪಡೋದಿಲ್ಲ, ನನ್ನ ವಿಶ್ವಾಸಿಗಳು, ನಮ್ಮ ಒಂದು ಸಭೆಯ ಮಕ್ಕಳು ಏನೋ ಬಂದ್ವಿ ಏನೋ ಹೋದ್ವಿ ತಿರ್ಬಾರ್ದು. ಚೆನ್ನಾಗಿ ತಿಳಿದವರಾಗಿ ನಾವು ಯೇಸಪ್ಪನಲ್ಲಿ ಜೀವಿಸಬೇಕು ಪ್ರಿಯರೇ, ಯೇಸಪ್ಪನಲ್ಲಿ ಬೆಳಿಬೇಕು. ಅದು ಸಂತೋಷ ತರುವಂತ ಒಂದು ವಿಷಯವಾಗಿದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಸಂಸ್ಕರಣವನ್ನ ಏನಂತ ಕರೀತಾರೆ? 1 ಕೊರಿಂಥ 11:20. 1 Corinthians chapter 11 verse 20. ಅದನ್ನು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಸಾಕು. ಏನ್ ಭೋಜನವಲ್ಲ ಅದು? ಮೊಟ್ಟ ಮೊದಲನೇದಾಗಿ ಅದಕ್ಕಿರುವ ಹೆಸರೇನು? ಜೋರಾಗಿ, ಕರ್ತನ ಭೋಜನ. ಇಟ್ಸ್ ಎ ಲಾರ್ಡ್ಸ್ ಸಪ್ಪರ್. ಇಂಗ್ಲೀಷಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಕೆಲವೊಂದು ವಚನ ನಾನು ಹೇಳ್ತೀನಿ, ಇಂಗ್ಲೀಷ್ ಓದ್ರಿ. ಲಾರ್ಡ್ ಸಪ್ಪರ್ ಅಂತ ಕರೀತಾರಲ್ಲ. ಯಾಕೆ ಅದನ್ನ ಸಪ್ಪರ್ ಭೋಜನ ಅಂತ ಕರೀತಾರೆ? ನಾವು ಭೋಜನ ಮಾಡಬೇಕಾದ್ರೆ ಗೊತ್ತೀವಾ? ಇಲ್ವಲ್ಲ. ನಾವು ಒಂದು ಮಾಡ್ಕೊಂಡು ಬಿಡ್ತೀವಿ ಭೋಜನ, ಅದು ಭೋಜನ. ಆದ್ರೂ ನಾವು ಇದಕ್ಕೆ ಅಂತ ಕರಿತಿದೀವಿ ಕರ್ತನ ಭೋಜನ ಅಂತ ಕರಿತೀವಿ. ಯಾಕೆ ಅಂದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಪಸ್ಕ ಹಬ್ಬದ ಆ ರಾತ್ರಿಯಲ್ಲಿ ಕಡೆಯ ಭೋಜನ ಮಾಡಬೇಕಾದ್ರೆ ಇದನ್ನ ಆತನು ಪ್ರಾರಂಭಿಸಿಬಿಟ್ಟನು. ಇದನ್ನ ಆತನ ಏನ್ ಮಾಡ್ದ? ಸ್ಥಾಪಿಸಿದನು. ಅದಕ್ಕಾಗಿ ಅದನ್ನ ಏನ್ ಕರಿತೀವಿ? ಭೋಜನವೆಂದು ಕರೆಯುತ್ತೇವೆ. ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ಸತ್ತು ಹೋಗ್ತೇನೆ ಅಂದ್ರೆ ಮರಣ ಹೊಂದುತ್ತೇನೆ, ನಿಮಗಾಗಿ ಸಾಯುವವನಾಗಿದ್ದೇನೆ, ಅದಕ್ಕಾಗಿ ನಾನು ನಿಮಗೆ ಇದನ್ನ ಕೊಡ್ತಾ ಇದ್ದೇನೆ ಎಂಬ ಆ ರಾತ್ರಿಯ ಊಟದ ಸಮಯದಲ್ಲಿ ಇದನ್ನ ಆತನು ಹೇಳಿದಾತನಾಗಿದ್ದಾನೆ. ಅದಕ್ಕಾಗಿ ಅದನ್ನ ಏನಂತ ಕರೀತೇವೆ? ಭೋಜನವೆಂದು ಕರೆಯುತ್ತೇವೆ. ಆದ್ರೆ ಇನ್ನೂ ಒಂದಲ್ಲಿದೆ, ಕರ್ತನ ಭೋಜನ ಅಲ್ವಾ? ಇಸ್ ನಾಟ್ ಪಾಸ್ ಓವರ್ ಮೀಲ್ಸ್. ಅದೇನಂತ ಕೇಳ ಪಸ್ಕ ಹಬ್ಬದ ಊಟ ಅಂತ ಕರೆಯೋಣ, ಕರಿತೀವ? ಅದೇ ಕರ್ತನ ಭೋಜನ ಅಂತ ಕರಿತೀವಿ. ವೈ ಇಟ್ಸ್ ಅ ಲಾರ್ಡ್? ಕರ್ತನು ಯಾಕೆ ಬರ್ತದೆ ಅಂದ್ರೆ ನಾವು ಯಾವಾಗೆಲ್ಲ ಈ ಒಂದು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ತೇವೋ ಆವಾಗೆಲ್ಲ ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ ಅಲ್ವಾ? ಕರ್ತನ ಮಧ್ಯೆ ಇದ್ದಾನೆ. ಅದಕ್ಕಾಗಿ ಅದನ್ನ ಕರ್ತನ ಭೋಜನ ಅನ್ನೋದು. ಇಷ್ಟು ವರ್ಷ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಂಡಿದ್ದೇವೆ. ಯಾವತ್ತಾದ್ರೂ ಒಂದ್ಸಾರಿ ಏಸಪ್ಪನ ನೋಡಿದ್ದೀರಾ? ಚಕ್ ಅಂತ ಹೇಳ್ಬೇಕು ದೇವ್ರ ಮಕ್ಕಳು, ಏಸಪ್ಪನ ಮಕ್ಕಳು. ಹೌದು ಸಿಸ್ಟರ್, ನಾವು ನೋಡಿದ್ದೀವಿ, ನಮ್ಮ ಆತ್ಮ ಅದನ್ನು ಗುರುತಿಸಿದೆ ಅಂತ. ಯಾಕೆ ಹೇಳ? ನಮ್ಗೆ ಅದೊಂದು ಕನ್ವಿಕ್ಷನ್ ಇಲ್ಲ, ಆ ಹತ್ರ ನಂಬಿಕೆ ನಮಗಿಲ್ಲ ಅಲ್ವ ಪ್ರಿಯರೇ? ಕೆಲಸ ಮಾಡಿ ಏಸಪ್ಪನ ಜೊತೆ ಇಲ್ವೇನ್ರಿ? ಅದಾದ್ಮೇಲೆ ಇಲ್ಲಿಲ್ವಾ? ಆತನು ಫಿಸಿಕಲ್ ಆಗಿ ನಮ್ಮ ಕಣ್ಣಿಗೆ ಕಾಣುವಂತೆ ಇಲ್ಲದೆ ಇರ್ಬೋದು, ಆದ್ರೆ ಆತನು ತನ್ನ ಆತ್ಮದ ಮೂಲಕವಾಗಿ ನಮ್ಮೊಂದಿಗಿದ್ದಾನೆ. ಪರಿಶುದ್ಧಾತ್ಮನಾಗಿ ನಮ್ಮಲ್ಲಿ ಇದ್ದಾನಲ್ಲ, ಈ ಒಂದು ಸ್ವರದಲ್ಲಿದ್ದಾನಲ್ಲ. ಅದಕ್ಕಾಗಿ ನಾವು ಅದನ್ನ ಕರ್ತನ ಭೋಜನವೆಂದು ಕರೆಯುವುದು.
When we say the Lord's Supper, that shows Christ, the Lord, is present in the midst of us. ನಾವು ಮಧ್ಯದಲ್ಲಿ ಆತನು ಇದ್ದಾನೆ. ಆತನು ಇರುವಂತ ಸಮಯದಲ್ಲಿ ಆತನ ಭೋಜನವನ್ನ ತೆಗೆದುಕೊಳ್ಳಕ್ಕೆ ಬರುವಂತ ನಾವುಗಳು ಎಂತ ಒಂದು ಮನೋಭಾವನೆ ಬರಬೇಕು? ರೈಟ್ ಆಟಿಟ್ಯೂಡ್ ವಿ ಶುಡ್ ಹ್ಯಾವ್. ನಮ್ಗೆ ಎಂತ ಒಂದು ಮನೋಭಾವನೆ ಇರಬೇಕು, ಸರಿಯಾದ ಮನೋಭಾವನೆಯಿಂದ ಬರಬೇಕು, ಸರಿಯಾದ ಒಂದು ಮನಸ್ಸಿನಿಂದ ನಾವು ಬರಬೇಕು. ಯಾಕಂದ್ರೆ ಕರ್ತನು ಅಲ್ಲಿ ಇದ್ದಾನೆ, ಆತನೊಂದಿಗೆ ನಾನು ಭೋಜನ ತೆಗೆದುಕೊಳ್ತಾ ಇದ್ದೇನೆ. ಆದ್ರಿಂದ ನನ್ನ ನಾನು ಏನ್ ಮಾಡಬೇಕು? ಎಕ್ಸಾಮಿನ್ ಮಾಡ್ಕೋಬೇಕು. ನನ್ನ ನಾನು ಪರೀಕ್ಷೆ ಮಾಡಿಕೊಂಡವನಾಗಿ ನಾನು ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಬರಬೇಕು. ಎರಡನೇದಾಗಿ ಈ ಒಂದು ಸಂಸ್ಕರಣ ಅಥವಾ ಸ್ಯಾಕ್ರಿಮೆಂಟ್ ಏನಂತ ಕರೀತಾರೆ? 1 ಕೊರಿಂಥ 10:21. 1 ಕೊರಿಂಥ 10:21. ಪ್ರತಿಯೊಬ್ಬನು ತಾನು ತನ್ನಿದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. 10:21. ಆದರೆ ಅನ್ಯಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ. 1 ಕೊರಿಂಥ 10:21. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ನೀವು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿ ಊಟ This I want in the English. ನಾವು ಇಂಗ್ಲಿಷ್ ಅಲ್ಲಿ ಓದೋಣ. ಯಾರಿದ್ರೆ ಇಂಗ್ಲಿಷ್ ಅಲ್ಲಿ ಬೇಗ ಇಂಗ್ಲಿಷ್ ಬೇಗ Drink the cup of the Lord and cup of the demons too. You cannot have a part in both the Lord's table and the table of the demons. Lord's table and demons table. ಅಲ್ವಾ? ಇದನ್ನ ಎರಡನೇದಾಗಿ ಏನು ಕರಿತೀವಿ ನಾವು? ಕರ್ತನ ಮೇಜು, Lord's table. Lord's table ಅಂತ ಹೇಳ್ಬೇಕಾದ್ರೆ ಅದೇನು ತೋರಿಸುತ್ತೆ ಗೊತ್ತಾ? ನಮ್ಮ ಒಂದು ನಡತೆಯ ಕುರಿತಾಗಿ ಹೇಳುವಂಥದ್ದು. ಇಲ್ಲಿ ಅಲ್ಲಿ ಹೇಳ್ತಾರೆ ಪೌಲ ಮೂಲಕವಾಗಿದೆ, ದೇವರು ಹೇಳ್ತಾ ಇದ್ದಾನೆ, ನಾವೇನ್ ಮಾಡಬಾರ್ದು? ಕರ್ತನ ಮೇಜಿನ ಮುಂಭಾಗದಲ್ಲಿ ಬಂದಿದ್ದೇವೆ, ಸೈತಾನ ಒಂದು ಮೇಜಿನ ಮುಂಭಾಗಕ್ಕೆ ಹೋಗುತ್ತೇವೆ ಅಂತ ಹೇಳ್ಬಾರ್ದು. ಅದೇ ತೋರಿಸುತ್ತೆ, ನಮ್ಮ ಒಂದು ನಡತೆ ತೋರಿಸುತ್ತೆ. ನಾವು ಭಾನುವಾರದಂದು ಬಂದು ಈ ಕರ್ತನ ಮೇಜಿನ ಮುಂಭಾಗದಲ್ಲಿ ಪಾಲ್ಗೊಳ್ತೇವೆ ಅಲ್ವಾ? ಸೋಮವಾರದಿಂದ ಹಿಡಿದು ಶನಿವಾರದವರೆಗೂ ಯಾರು ಒಂದು ಮೇಜಿನ ಮುಂಭಾಗದಲ್ಲಿ ಹೋಗ್ತೇವೆ ಅಲ್ವಾ? ಕರ್ತನ ಮೇಜಿನ ಮುಂಭಾಗ ಬಂದಿದ್ದೇನೆ, ಅದಕ್ಕೆ ಅದಕ್ಕೆ ಕರ್ತನ ಮೇಜು ಅಂತ ಕರೆಯುವಂಥದ್ದು. When we come to the Lord's table on Sundays, the rest of the weekdays, where I am going? ಯಾವ ಒಂದು ಮೇಜಿನ ಮುಂಭಾಗದಲ್ಲಿ ಹೋಗ್ತೇನೆ? ಪರೀಕ್ಷೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಅದಕ್ಕೆ ಏನಂತ ಕರೀತಾರೆ? ಕರ್ತನ ಹೇಳಿ. ನಿಮ್ಮ ಮನೆಗಳಲ್ಲಿ ಮಕ್ಕಳು ಇರೋದಾದ್ರೆ ಅಥವಾ ಕೆಲವು ನಾನು ನೋಡಿದ್ದೀನಿ. ನೆನ್ನೆ ನಾವು ಇದಕ್ಕೆ ಹೋಗಿದ್ವಿ, ಪಾಸ್ಟರ್ ಫೆಲೋಶಿಪ್ಗೆ ನಾವು ಒಂದು ಕಡೆ ಹೋಗಿದ್ವಿ. ನಾನು ಅಲ್ಲಿ ಹೋಗ್ಬೇಕಾದ್ರೆ ಬೇರೆ ಅಲ್ಲಿ ನೋಡಿದ ತಕ್ಷಣ ನನಗೆ ಏನು ಬಂದು ಗೊತ್ತಾ? ನಮ್ಮ ಸಭೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು. ಯಾಕಂದ್ರೆ ನಾನು ನೋಡಿದ್ದೀನಿ ಅನೇಕ ಸಾರಿ, ನನಗೆ ಗೊತ್ತಿಲ್ಲ ಅದು ಏಸಪ್ಪ ನಾನು ಕೊಟ್ಟಿರ್ಬೇಕು, ನನ್ನ ತಾಯಿಯಾಗಿ ನಿಮ್ಗೆ ಹೊಡಿದಾರೆ ನೀವು. ಅದೇನು ಕೊಡ್ತೀನಿ ಅಂದರೆ, ಅಯ್ಯೋ ನನ್ನ ಮಕ್ಕಳು ಬಂದಿರಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಚಿಕ್ಕ ಮಕ್ಕಳು ಆಟ ಆಡ್ತಿದೆ ಅಲ್ಲಿ, ದೊಡ್ಡವರು ಚೆನ್ನಾಗಿದೆ ಕುತ್ಕೊಂಡೋಕೆ ಚಕ್ಕಲ್ಲಿ ಹೋಗ್ಬಿಡ್ತು, ನನ್ನ ಹೆಣ್ಮಕ್ಳು ಬಂದರೆ ಕುತ್ಕೊಂಡು ಮಾತಾಡ್ಕೊಂಬರಲ್ಲ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಮಾಡ್ತಾನೆ. ರಿಯಲಿ ಐ ಲವ್ ಮೈ ಜೀಸಸ್. ಅಲ್ಲಿ ಹೋದಾಗ ಕೂಡ ಅಷ್ಟೇ, ನಮ್ಮ ಪಾಸ್ಟರ್ ಪ್ರಭಾಕರ್ ಗೊತ್ತಿರ್ಬೋದು, ನಮ್ಗೆ ದೇವರು ಒಳ್ಳೆಯ ಒಂದು ಸಮಯ ಕೊಟ್ಟಿರ್ತೀವಿ. ನಾವು ನಮ್ಮ ಸೀನಿಯರ್ ಪಾಸ್ಟ್ರು ಮತ್ತು ಎಲ್ಲ ಪಾಸ್ಟ್ರುಗಳು ಬಂದಿದ್ದು, ನಾವೆಲ್ಲ ಎಷ್ಟು ಒಳ್ಳೆಯ ಒಂದು ಸಮಯ ಕಳೆದಿತ್ತು. ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ವಿ, ಒಟ್ಟಾಗಿ ವಾಕ್ಯ ಕೇಳಿದ್ವಿ, ಸಾಕ್ಷಿಗಳನ್ನ ಕೇಳಿದ್ವಿ, ಒಟ್ಟಾಗಿ ಸಹ ನಾವು ಆಟ ಆಡಿದ್ವಿ, ಎದ್ದು ಬಿದ್ದು ಆಟ ಆಡಿದ್ವಿ. ದೇವರು ಎಷ್ಟು ಚೆನ್ನಾಗಿ ನಮ್ಮನ್ನು ನಡೆಸ್ಕೊಟ್ಟು ಗೊತ್ತಾಗ್ತಿದೆ. ಆ ಸಮಯದಲ್ಲಿ ಆ ಪ್ರಭಾಕರ ಪಾಸ್ಟರ್ ಏನು ಮಾಡ್ಬಿಟ್ರು, ಆ ನಾಯಿನೆಲ್ಲ ಬಂದ್ಬಿಟ್ಟು ನನ್ನ ಮುದ್ದೆ ಬರ್ತಾ ಇದ್ವಿ. ಹಾಕೊಂಡು ನಾಯಿ ಕೂಡ ಗೊತ್ತಾಗ್ತಿಲ್ಲ ನಾನು. ಯಾಕೆ ಹೇಳ್ತೀನಿ ಗೊತ್ತಾ? ನಮ್ಮ ಮನೆಗಳು ಅಷ್ಟೇ, ನಾವು ಗಡಿ ನಮ್ಮ ಕೊಳಕಾಲ ಕೈಯಲ್ಲಿ ಹೋಗಿ ನಾವು ಊಟ ಮಾಡ್ತೀವಿ. ಹೋಗ್ತಿದ್ರೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ? ಮಕ್ಕಳಿಗೆ ಹೇಳ್ತೀವಿ, ಅಯ್ಯೋ ಕೈ ತೊಳ್ಕೊತಿದ್ದಾನೆ. ಹಂಗೇನೆ ಕರ್ತನ ಮೇಜಿನ ಮುಂಭಾಗದಲ್ಲಿ ಬರಬೇಕಾದ್ರೆ ನನ್ನ ಹೃದಯದಲ್ಲಿ ಪಾಪ ಇಟ್ಕೊಂಡು ತೆಗೆದುಕೊಳ್ಳೋದಾದ್ರೆ ನಾನೇನು ಮಾಡಬೇಕು? ಪಾಪವನ್ನ ಶುದ್ಧಿ ಮಾಡ್ಕೊಂಡು ಬಂದು ತೆಗೆದುಕೊಳ್ಬೇಕು. ನಾವು ಯಾವ ಥರ ಇಷ್ಟಪಡೋದಿಲ್ವೋ, ಕೊಳಕು ಒಂದು ಕೈಗಳಲ್ಲಿ ತಿನ್ನೋದಕ್ಕೆ, ಕೊಳಕು ಮುಖ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟಪಡಲ್ವೋ, ಹಂಗೆ ನಾನು ಏಸಪ್ಪ ಕೂಡ ತನ್ನ ಮಕ್ಕಳು ಆತನ ಮೇಜಿನ ಮುಂಭಾಗದಲ್ಲಿ ಬರಬೇಕಾದ್ರೆ ಪಾಪದಿಂದ ತೆಗೆದುಕೊಳ್ಳುವುದಾದ್ರೆ ಆದರೂ ಸಹ ಇಷ್ಟಪಡೋದಿಲ್ಲ. ಅದಕ್ಕೆ ನಮ್ಮ ಹೃದಯವನ್ನು ನಾವೇನು ಮಾಡ್ಕೋಬೇಕು? ಅದಕ್ಕಾಗಿ 1 ಕೊರಿಂಥ 11:27 ಹೇಳ್ತಾರೆ, ನೀವು ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿ. ಅದಕ್ಕೆ ಯೇಸು ಹೇಳ್ತಾರೆ,
ಈ ರೀತಿಯಾಗಿ ನೀನು ಅಯೋಗ್ಯವಾಗಿ ತೆಗೆದುಕೊಳ್ಳುವುದಾದ್ರೆ ನೀನೇನ್ ಮಾಡ್ತಾ ಇದೀಯ? ಅದರ ರಕ್ತಕ್ಕೂ ಅದರ ದೇಹಕ್ಕೂ ದ್ರೋಹ ಮಾಡ್ತಾ ಇದೀಯ. ಜೀಸಸ್ ಡಸಂಟ್ ಲೈಕ್ ದಟ್. ನಾವೇ ಇಷ್ಟಪಡಲ್ಲ ಪ್ರಿಯರೇ, ಕೈಗೆ ಚೆನ್ನಾಗಿಲ್ಲ ಅಂದ್ರೆ ತಿಂತೀವ, ನಾವು ತಿನ್ನಕ್ಕೆ ಇಷ್ಟಪಡ್ತೀವ, ಮಕ್ಕಳಿಗೆ ಬಿಡ್ತೀವ. ಹಂಗೆ ನನ್ನ ಸಹ ಕೂಡ ನನ್ನನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಅಲ್ಲಿ ಏನಿಲ್ಲ, ಕೆಲವರು ಏನ್ ಮಾಡ್ತಾರೆ, ಕೆಲವು ವಿಶ್ವಾಸಿಗಳು ಏನ್ ತಗೋತಾರೆ ಗೊತ್ತಾ? ಅಯ್ಯೋ ನಾನು ಪಾಪ ಮಾಡ್ಬಿಟ್ಟಿದ್ದೀನಿ ಅನ್ಕೊಂಡೇ ಅವ್ರು ಏನ್ ಮಾಡ್ತಾರೆ, ಕರ್ತರ ಮೇಜಿನ ಭಾಗದಲ್ಲಿ ಬರೋದೇ ಇಲ್ಲ. ಅದು ತಪ್ಪು. ಇಲ್ಲಿ ಏನ್ ಸಾಧ್ಯ ದೇವ್ರ ವಾಕ್ಯ ಹೇಳ್ತಾ ಇಲ್ಲ, ನೀನು ಫುಲ್ಲ ಪರಿಶುದ್ಧನಾಗಿರ್ಬೇಕು ಆಮೇಲೆ ಬಂದು ತಗೋಬೇಕು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಯಾರು ತಗೋಬೇಕು ಅಂತ ಹೇಳ್ತಾ ಇಲ್ಲ, ಹೆಂಗ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇನುಯ್ಯ, ಹೆಂಗ್ ತಗೋಬೇಕು? ನಾನು ಪರೀಕ್ಷೆ ಮಾಡ್ಕೊಂಡು ಅಯೋಗ್ಯವಾಗಿ ತೆಗೆದುಕೊಳ್ಬಾರ್ದು. ನಾನೇ ಪರೀಕ್ಷೆ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ಒಪ್ಪಿಸಿಕೊಂಡು ಅದರ ಪರಿಶುದ್ಧತೆ ತೊಳೆಯಲ್ಪಟ್ಟವರಾಗಿ ನಾನೇನ್ ಮಾಡ್ಬೇಕು? ತೆಗೆದುಕೊಳ್ಬೇಕು. ಮೂರನೇದಾಗಿ ಈ ಒಂದು ಸಂಸ್ಕರಣವನ್ನ ಸ್ಯಾಕ್ರಿಮೆಂಟ್ ಅಂತ ಏನಂತ ಹೇಳ್ತಾರೆ, 1 ಕೊರಿಂಥ 10:14. ಈಗ ನಾವು ದೈವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ಇಂಗ್ಲಿಷ್ ಅಲ್ಲ ಮಮ್ಮಿದು. Is not the cup of thanksgiving for which we give thanks a participation in the blood of Christ? And is not the bread that we break a participation in the blood of Christ? ಅಲ್ಲಿ ಒಂದು ವಚನ ಇದೆ, ಏನಿದೆ ಪದ ಅಲ್ಲಿ? ಕಮ್ಯೂನಿಯನ್ ಅಲ್ವಾ? ನೀವು ಕೆಜಿ ನೋಡಿದ್ರೆ ಕಮ್ಯೂನಿಯನ್ ಅಂತಿದೆ. ನಾವಿಲ್ಲೇ ನೋಡ್ತೀವಿ. ಮೂರನೇದಾಗಿ ಈ ಒಂದು ಸಂಸ್ಕರಣ ಅಥವಾ ಸ್ಯಾಕ್ರಿಮೆಂಟ್ ಅಂತ ಕರೀತಾರೆ ಕಮ್ಯೂನಿಯನ್. ಮೊದಲಾಗಿ ಏನಂತ ಕರೀತಾರೆ? ಹಲೋ, ಹಂಗೆ ಇರಬಾರ್ದು. ದಿಸ್ ಇಸ್ ವೆರಿ ಬ್ಯಾಡ. ನೀನು ಹೇಳಿದ್ದೆ ಹೇಳು, ನಾವು ಇದ್ದಂಗೆ ಹೇಳ್ತೀವಿ ಅಂದ್ರೆ ಹೇಗೆ? ಯಾರೆಲ್ಲ ಮನಸ್ಸು ಸಭೆ ಆದ್ಮೇಲೆ ಹೋಗಿ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಅಲ್ಲ, ಈ ತಿನ್ನೋದು, ಮಲಗೋದು, ಎದ್ದೇಳೋದು, ಕೂತ್ಕೊಳ್ಳೋದು, ಕೆಲಸ ಮಾಡೋದು ಇದಿದೆ ನಮ್ಗೆ ಅಲ್ವಾ? ಬರೋ ಏಸಪ್ಪ ಸೈತಾನದಲ್ಲಿ 1 ಅವರ್ 1.5 ಅವರ್ ಆದ್ರೂ ಅದೆಲ್ಲ ಮರೆತು ಕೂತ್ಕೊಳ್ರಿ. ದೇವರ ವಾಕ್ಯದ ಮೇಲೆ ಧ್ಯಾನ ಕೊಡಿ. ದೇವರ ವಾಕ್ಯ ಮೇಲೆ ನೀವು ಗ್ರಹಿಸೋದಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡಿ ಅಲ್ವಾ? ಇಸ್ ಇಟ್ ನಾಟ್ ರೈಟ್ ಅಲ್ವಾ? ಎಷ್ಟು ಮಾಡ್ತೀವಿ? ಅದು ಮಾಡೋದೇ ರುಟೀನ್. ಅದು ರುಟೀನ್ ಮಾಡಲೇಬೇಕು. ಮಾಡೋಣ ಹೊಟ್ಟೆ ಕೇಳಲ್ಲ, ಮಾಡೋಣ ಮಕ್ಕಳು ಕೇಳಲ್ಲ, ಗಂಡ ಕೇಳಲ್ಲ, ಅದು ಮಾಡಲೇಬೇಕು, ಬಿಟ್ಟಾಕ್ಬೇಕನ್ನ. ಮೊದಲಾಗಿ ನಾವು ತೆಗೆದುಕೊಳ್ಳುವಂತ ಈ ದಿನ ನಾವು ಮಾಡುವಂತ ಈ ಸ್ಯಾಕ್ರಿಮೆಂಟ್ ನಲ್ಲಿ ಏನ್ ಕರೀತಾರೆ? ಎರಡನೇದಾಗಿ ಏನ್ ಕರೀತಾರೆ? ಮೂರನೇದಾಗಿ ಏನ್ ಕರೀತಾರೆ? ಕಮ್ಯೂನಿಯನ್. ನಮ್ಮ ಉದಯೊಬ್ಬರೇ ಕರೆಕ್ಟ್ ಆಗಿ ಹೇಳೋದು ಕಮ್ಯೂನಿಯನ್ ನೋಡ್ತೀವಿ. ಇಲ್ಲೇನಲ್ಲಿ ನಾವು ಸೇರಿ ಬಂದು ಇದರಲ್ಲಿ ಪಾಲ್ಗೊಳ್ಳುವಾಗ ಆತನ ರಕ್ತಕ್ಕೆ ನಮ್ಮನ್ನು ನಾವು ಗುರುತಿಸ್ಕೊಳ್ತೇವೆ, ಆತನ ಶರೀರಕ್ಕೆ ನಮ್ಮನ್ನು ಗುರುತಿಸ್ಕೊಳ್ತೇವೆ ಅಂತ ಹೇಳ್ಬೇಕಾದ್ರೆ ದ ಬಾಡಿ ಆಫ್ ಕ್ರೈಸ್ಟ್ ಈಸ್ ಅ ಚರ್ಚ್. ಸಭೆ ಏನಾಗಿದೆ? ಕ್ರಿಸ್ತನ ದೇಹವಾಗಿದೆ. ಆದ್ರಿಂದ ಇಲ್ಲಿ ನಾವೇನ್ ನೋಡ್ತೇವೆ? ಕ್ರಿಸ್ತನ ದೇಹದ ಒಂದು ಐಕ್ಯತೆಯನ್ನ ತೋರಿಸ್ತದೆ ಪ್ರಿಯರೇ. ನಾವು ಆತನ ಒಂದು ಕಮ್ಯೂನಿಯನ್ ತೆಗೆದುಕೊಂಡು ಬರ್ಬೇಕಾದ್ರೆ ನಾವು ಒಬ್ಬರಿಗೊಬ್ಬರು ಏನ್ ಮಾಡ್ತಾ ಇದ್ದೀವಿ? ಕಮ್ಯೂನಿಯನ್ ಅಂತ ನೋಡ್ಬೇಕಾದ್ರೆ ಅದು ಹಂಚಿಕೊಳ್ಳುವುದು, ಶೇರಿಂಗ್. ದೇವರು ಎಷ್ಟು ಚೆನ್ನಾಗಿ ಮಾಡಿದ ಅಂದ್ರೆ ಸ್ಥಳೀಯ ಸಭೆಯಾದ ನಾವು ಮಾತ್ರ ಮಾಡೋದಲ್ಲ, ಇದನ್ನ ಲೋಕದ ಎಲ್ಲ ಕ್ರೈಸ್ತರು ಮಾಡುವಂತ. ಅಂದ್ರೆ ನಾವೆಲ್ಲ ಕ್ರೈಸ್ತರೊಂದಿಗೆ ನಮ್ಮನ್ನು ನಾವು ಗುರುತಿಸ್ಕೊಳ್ತೇವೆ, ನಮ್ಮನ್ನ ನಾವೇನ್ ಮಾಡ್ತೀವಿ? ಶೇರ್ ಮಾಡ್ತಾ ಇದ್ದೇವೆ, ಬೇರೆಯವರೊಂದಿಗೆ ಹಂಚ್ಕೊಳ್ತಾ ಇದ್ದೇವೆ. ಶೇರಿಂಗ್ ಮಾಡಬೇಕು, ನಾವು ಆಲೋಚನೆ ಮಾಡಬೇಕು. ಕಳೆದ ವಾರ, ಕಳೆದ ತಿಂಗಳು, ಕಳೆದ ವರ್ಷ ನಾನು ಎಷ್ಟು ಕಾರ್ಯಗಳನ್ನ ಬೇರೆಯವರಿಗೆ ಹಂಚಿಕೊಂಡಿದ್ದೇನೆ. ಹಂಚಿಕೊಳ್ಬೇಕು ಅನ್ಬೇಕಾದ್ರೆ ನಾವು ಗಮನದ ದುಡ್ಡು ಕೊಡ್ಬೇಕಾಗುತ್ತೇನೋ, ಸಮಯನ ಹಂಚ್ಕೊಂಡಿದ್ದೇವೆ, ನಮ್ಮ ತಾನಾಂತನ ಹಂಚ್ಕೊಂಡಿದ್ದೇವ, ಅವ್ರು ನೊಂದುಕೊಂಡಿದ್ದಾಗ ನಮ್ಮ ಕೈ ಅವರ ಕಣ್ಣೀರು ಒಡಿಸಿದ್ಯಾ? ಹಂಚ್ಕೊಳ್ಬೇಕು. ವಿ ಹ್ಯಾವ್ ಟು ಶೇರ್ ವಿತ್ ದೆಮ್. ಒಂದು ಹೊತ್ತು ಊಟ ಇರ್ಬೇಕಂದ್ರೆ ನಮ್ಮ ಸಭೆಯ ಮಕ್ಕಳನ್ನ ನಾವು ಹೋಗಿ ಸಲ್ಲಿಸಿದ್ದೇವಾ? ಇದಕ್ಕೆ ಎಷ್ಟು ಜೋರಾಗಿ ನೀವು ಅಲೆಗಳು ಹೇಳ್ಬೇಕ್ರಿ. ನಾವು ನೋಡಿದ್ರೆ ಕೊರೋನಾ ಟೈಮಲ್ಲಿ ಕಳೆದ ವರ್ಷ ಎಷ್ಟು ಜನಕ್ಕೆ ನಾವು ಊಟ ಹಾಕಿದ್ದೀವಿ, ಎಷ್ಟು ಜನಕ್ಕೆ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ನಾವೇನ್ ಮಾಡಿದ್ದೀವಿ? ಫೈನಾನ್ಸ್ ಕೊಟ್ಟಿದ್ದೀವಿ. ಇದಕ್ಕೆಲ್ಲ ನಮ್ಮ ತಮಿಳೋದ ಸರಿ ಭಕ್ತರು ನಿಂದು ನಿದ್ದೆ ಮಾಡದೆ ಹೋಗ್ಬೇಕು.
ಅವ್ರಿಗೆ ಏನು ಗೊತ್ತಾಗ ಅದೇ ಕನ್ನಡ ಮಕ್ಕಳು ಇರುವಂಥ ಒಂದು ಅಲ್ವಾ. ನಾವು ವಿಚಾರ ಮಾಡಿ ಯೋಚನೆ ಮಾಡಿ ಹೇಳ್ಬೇಕಾಗ್ಬೇಕು ಆ ಯೋಚನೆ ಮಾಡಿದ್ರೆ ಕೆಲವೊಂದು ತಪ್ಪಾಗಿ ಆಲ್ರೆಡಿ ಆಗ್ಬೇಕು. ಜಾಸ್ತಿ ಯೋಚನೆ ಮಾಡಬಾರ್ದು. ಏಸಪ್ಪನ ವಾಕ್ಯ ಯೋಚನೆ ಮಾಡಿ ಜಾಸ್ತಿ ಅಲ್ವಾ. ನಾನು ನೋಡಿ ನಂಗೆ ತುಂಬ ಸಂತೋಷ ಆಗಿದೆ. ನಾನು ಎಷ್ಟೋ ಸಾರಿ ನೋಡಿದ್ದೀನಿ, ಬೇರೆ ಅಂತ ಮಾಡಿದ್ದಾರೆ ಕೆಲವರು, ಜಾಂಕಿ ಸತ್ತು ಮಾಡಿದ್ದಾರೆ, ಬೇರೆಯವ್ರೆಲ್ಲ ಮಾಡಿದ್ದೀರಾ. ನಾವು ತಪ್ಪಾಗಿ ಸರಿ ಮಾಡ್ತೀರಾ. ಲವ್ ಇಟ್ ಬರ್ಬೇಕು ನಮ್ಮ ಮಕ್ಕಳಿಗೆ ಅಲ್ಲೋಗ್ರಿ. ನೀವೇ ಕೇಳ್ತೀವಿ ಸಭೆ ಎಲ್ಲ ಸಭೆಗಳಿಗೆ ವ್ಯತ್ಯಾಸವಾಗಿರ್ಬೇಕು. ನಾವು ಹಂಗಿಂಗೆ ನಂಬಲ್ಲ, ಸಭಾಪಾರ್ಗ ತಪ್ಪಡೋದು ಸರಿ ಮಾಡ್ತೀವಿ ಅಲ್ವಾ. ಹೌದಾ ಬಸವ, ಹೌದಾ ಬಸವ ಅವ್ರ ಅರ್ಥ ಏನು ತಪ್ಪೆ. ನೀ ಏನಾದ್ರೂ ಹೇಳು, ಎಲ್ಲದಕ್ಕೂ ನಾವು ಹಾಕ್ಕೋತೀವಿ. ತಪ್ಪು ಪ್ರಿಯ. ಕಮ್ಯುನಿಯನ್ ನಾವು ಬರ್ಬೇಕಾದ್ರೆ ಏನ್ ನೋಡ್ತೀವಿ, ನಮ್ಮಲ್ಲಿ ಐಕ್ಯತೆ ಇರಬೇಕು, ನಾವು ಒಬ್ರಿಗೊಬ್ರು ಹಂಚ್ಕೊಳ್ಬೇಕು. ಇದೆಲ್ಲವೇ ನಾವು ಪರೀಕ್ಷೆ ಮಾಡಿ ತೆಗೆದುಕೊಳ್ಬೇಕು ಅಷ್ಟೇ ಹೊರತು ದೇವ್ರು ಹೇಳ್ತಿಲ್ಲ ನೀನು ಪಾಪ ಮಾಡಿರೇ ಬಂದವ ಅಂತ. ಯಾರು ಪಾಪ ಮಾಡಿದ್ರೆ ಇಲ್ಲ ಪ್ರಿಯ. ದೊಡ್ಡ 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 ಸೇವಕರು, ದೊಡ್ಡ ದೊಡ್ಡ ನೀವು ನೋಡಿದಾರೆ ಸತ್ಯವೇದ ಪೌಲ್ ಆಗಿರಲಿ, ಪೌಲ್ ನಮ್ಮ ಮೋಸಸ್ ಆಗಿರಲಿ, ಇನ್ನೊಬ್ರು ಅಬ್ರಹಾಂ ಆಗಲಿ, ಎಲ್ಲರೂ ಪಾಪ ಮಾಡಿದವರು. ಏಸು ಕ್ರಿಸ್ತನ ಒಬ್ಬರೇ ಪಾಪ ಮಾಡಬೇಕು. ಅದಕ್ಕಾಗಿ ನಾವು ತೆಗೆದುಕೊಳ್ಬೇಕು. ಆ ಥರ ಯೋಚನೆ ಮಾಡಿ, ಈ ಥರ ಯೋಚನೆ ಮಾಡಬೇಕು. ಅದನ್ನ ದೇವ್ರಿಗೆ ಒಪ್ಪಿಸ್ಕೊಬಿಟ್ಟು, ಸ್ವಲ್ಪ ನಾನು ಕಳೆದ ವರ್ಷ ಮಾಡಿಲ್ವಲ್ಲ ಅಂತಂದೆ, ನಾನು ಈ ವರ್ಷ ಮಾಡ್ಕೊ ಒಪ್ಪಿಸ್ಕೊಡ್ತೇನೆ, ನನ್ನನ್ನು ಸರಿ ಮಾಡು ಅಂತ ಬಂದು ತೆಗೆದುಕೊಳ್ಬೇಕು. ಕಮ್ಮಿ ಆಗಬೇಕಾದ್ರೆ ಏನು ನೋಡ್ತೇವೆ, ಯೇಸು ಕ್ರಿಸ್ತನ ಶರೀರವಾದ ಸಭೆಯಲ್ಲಿ ಒಂದು ಐಕ್ಯತೆ ಇರಬೇಕು. ದ ಯೂನಿಟಿ ಆಫ್ ದ ಚರ್ಚ್. 4ನೇದ ಈ ವಚನ ಓದಿಕೋಣ. ಅಪೊಸ್ತಲರ ಕೃತ್ಯ 2:42. Acts chapter 2 verse 42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇನ್ನೊಂದು ವಚನ ಇದೆ, ಪದ ಇದೆ, ರೊಟ್ಟಿ ಮುರಿಯುವುದರಲ್ಲಿ. The fourth name for the sacrament is the breaking of bread. ಏಕಸ್ತಲ್ಲಿ ರೊಟ್ಟಿ ಮುರಿಯುವುದರಲ್ಲಿಯೂ. ಇದು ನೀವು ನೋಡುವುದಾದ್ರೆ ಆದಿಸಭೆಯಲ್ಲಿ ಕಾಮನ್ ಆಗಿ ಅದು ತುಂಬಾ ಕಾಮನ್ ಆಗಿತ್ತು. ಅವ್ರು ಯಾವಾಗೆಲ್ಲ ಸೇರಿ ಬರ್ತಾ ಇದ್ರೆ ಏನ್ ಮಾಡ್ತಾ ಇದ್ರು, ಅವರು ರೊಟ್ಟಿಯನ್ನ ಮುರಿತಾ ಇದ್ರು. ಅಂದ್ರೆ ಏಕಸ್ತ ಯಾವಾಗೆಲ್ಲ ಅವ್ರು ಭೋಜನಕ್ಕೆ ಬರ್ತಾ ಇದ್ರು, ಅಂದ್ರೆ ಸೇರಿ ಬಂದು ಭೋಜನ ಮಾಡ್ತಾ ಇದ್ರು, ಸೇರಿ ಬಂದು ಅವರ ಊಟ ಮಾಡ್ತಾ ಇದ್ರು, ಅವಾಗೆಲ್ಲ ಈ ಕಾರ್ಯವನ್ನ ಮಾಡ್ತಾ ಇದ್ರು. ಅದೇನ್ ತೋರಿಸುತ್ತೆ ಗೊತ್ತಾ, ಅವರಿಗೆ ಅನ್ಯೋನ್ಯತೆಯನ್ನು ತೋರಿಸುತ್ತೆ, ಫೆಲೋಶಿಪ್ ತೋರಿಸ್ತದೆ. ಅದಕ್ಕಾಗಿ ಅವರು ಅದೊಂದು ಕಾರಣವಾಗಿ ಸಹ ಇತ್ತು. ಈ ವಚನ ಓದ್ಬಿಡೋಣ. ಅಪೊಸ್ತಲರ 27ನೇ ವಚನ ಸಹ ಓದಿ. Acts chapter 20 verse 7. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ಇಲ್ಲೇನ್ ನೋಡ್ತೀವಿ ಗೊತ್ತಾ, ಇಲ್ಲಿ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 7ನೇ ವಚನ ಏನ್ ನೋಡ್ತೀವಿ, ಪೌಲನು ತನ್ನ ಸಂಗಡಿಗರೊಂದಿಗೆ ಅವನು ಮಿಷನ್ ಜರ್ನಿ ಮಾಡ್ತಾನೆ. ಅಂದ್ರೆ ಸುವಾರ್ಥ ಸೇವೆಯ ಪ್ರಯಾಣ ಮಾಡಬೇಕಾದ್ರೆ ಆ ಥ್ರೋವಾ ಎಂಬ ಆ ಒಂದು ಪ್ರದೇಶದಲ್ಲಿ 7 ದಿನ ನಿಂತ್ಕೊಂಡಿರ್ತಾನೆ. ಅಂದ್ರೆ ಅವ್ನು ಸ್ಟೇ ಮಾಡಿದಾನೆ, ನಾವು ಹೋಗ್ಬೇಕು ಮುಂದೆ. ಆದ್ರೆ ಆ ದಿನ ಅದನ್ನು ಹೋಗೋದಿಲ್ಲ. ಯಾಕಂದ್ರೆ ಆ ಒಂದು ಕೂಡಿ ಬರುವಂತ ಕಾರಣ ಏನಾಗಿತ್ತು, ರೊಟ್ಟಿ ಮುರಿಯೋದು, ಬ್ರೇಕಿಂಗ್ ಆಫ್ ಬ್ರೆಡ್. ಅವ್ರು ಹಂಗೆ ರೊಟ್ಟಿ ಮುರಿದು ಆ ಒಂದು ನಿಯಮವನ್ನ ಫೆಲೋಶಿಪ್ಗೋಸ್ಕರ ಮಾಡ್ತಾ ಇದ್ರು. ಅದಕ್ಕಾಗಿ ನಾವು ಈ ಕರ್ತನ ಭೋಜನ ಅಥವಾ ಈ ಸಂಸ್ಕಾರ ಏನಂತ ಕರಿತೀವಿ, ರೊಟ್ಟಿ ಮುರಿಯುವುದು. ಆ ರೊಟ್ಟಿ ಯಾರಾಗಿದ್ದಾರೆ, ಯೇಸು ಕ್ರಿಸ್ತನ ಒಂದು ದೇಹ ಯಾರಿಗಾಗಿ ಮುರಿಯಲ್ಪಟ್ಟಿದೆ, ಯಾರಿಗಾಗಿ? Praise the Lord. God is so good. ನನಗಾಗಿ ಅನ್ಬೇಕು. ಯಾವಾಗ ನಮಗಾಗಿ ಅನ್ಬೇಕು ಆವಾಗ ಅನ್ಬೇಕು. ನನಗಾಗಿ ಅಂದ್ರೆ ನನಗೆ ಅಕ್ಕಪಕ್ಕದವ್ರು ಎಲ್ಲ ಅನ್ಕೊಂಡ್ಬಿಡ್ಬೇಕು, ಏಸಪ್ಪ ನನಗೆ ದಟ್ ಪೊಸೆಷನ್ ವಿ ಶುಡ್ ಹ್ಯಾವ್. ದಟ್ ಪೊಸೆಸಿವ್ನೆಸ್ ನಮ್ಗೆ ಇರ್ಬೇಕಲ್ಲ, ನನ್ನವರು ಏಸಪ್ಪ, ನನ್ನದು ಅಂತ. ಅವಾಗ ಇನ್ನೂ ಅಧಿಕವಾಗಿ ನಾವು ದೇವರ ಪ್ರೀತಿ ಮಾಡ್ತೇವೆ. ಕ್ಷಣಕಾಲ ಕಣ್ಣುಗಳು ಮುಚ್ಚಿಕೊಳ್ಳೋಣ. ನಾವು ಈ ದಿನ ಆ ಒಂದು ಸ್ಯಾಕ್ರಿಮೆಂಟ್ನ ಮಾಡುವವರಾಗಿದೆ. ದೇವರ ಯೇಸು ಕ್ರಿಸ್ತನೇ ನಮಗೆ ಕೊಟ್ಟಿರುವಂತಹ ಒಂದು ಸಂಸ್ಕರಣ ಮಾಡೋದು ಉಚಿತವಾಗಿ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನಲ್ಲ, ಆ ಸಂಸ್ಕಾರ ಏನಂತ ಕರಿತೇವೆ, ಕರ್ತನ ಭೋಜನ. ಯಾಕೆಂದ್ರೆ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇರುತ್ತಾನೆ. ಎರಡನೇದಾಗಿ
ಆತನ ಒಂದು ಮೇಜು ಕರ್ತನ ಮೇಜಾಗಿದೆ. ಆ ಕರ್ತನ ಮೇಜು ಏನು ತೋರಿಸ್ತದೆ? ನಮ್ಮ ಒಂದು ನಡತೆಯನ್ನ ಸಂಬಂಧಪಟ್ಟದಾಗಿ ನಾವು ಅದನ್ನ ನಮ್ಮನ್ನ ಪರೀಕ್ಷೆ ಮಾಡಿಕೊಂಡವರಾಗಿ ತೆಗೆದುಕೊಳ್ಳುವಂಥದ್ದಾಗಿದೆ. ಮೂರನೇದಾಗಿ ಏನಂತ ಕರೆಯಲ್ಪಡ್ತದೆ? ಕಮ್ಯೂನಿಯನ್. ಅದೇನು ತೋರಿಸ್ತದೆ? ಸಭೆಯ ಒಂದು ಐಕ್ಯತೆಯನ್ನು. ನಾಲ್ಕನೇದಾಗಿ ಬ್ರೇಕಿಂಗ್ ಆಫ್ ಬ್ರೆಡ್, ಅಂದ್ರೆ ಅವನಿಗೆ ರೊಟ್ಟಿ ಮುರಿಯುವಂತ ಆ ಕಾರ್ಯ ನಾವು ಸೇರಿ ಬರುವುದನ್ನು ತೋರಿಸ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಏಸಪ್ಪ, ನಿನ್ನ ದೇಹ ನನಗಾಗಿ ಮುರಿಯಲ್ಪಟ್ಟಿದೆ. ನಿನಗೆ ಕೋಟಿ ಸ್ತೋತ್ರ ಕರ್ತಾರೆ. ಅಪ್ಪ, ಆರಾಧನೆ ನಿನ್ನ ಮಗ ಹೇಳಿದಂತೆ ಕರ್ತಾರೆ. ನನಗಾಗಿ ಜೀವ ಕೊಟ್ಟವರೊಬ್ಬರು ಇಲ್ಲ ಏಸಪ್ಪ, ನನಗಾಗಿ ರಕ್ತವನ್ನು ಕೊಟ್ಟವರೊಬ್ಬರು ಇಲ್ಲ ಏಸಪ್ಪ. ಲೋಕದಲ್ಲಿರುವಂಥವರು, ಲೋಕದಲ್ಲಿ ಮಾಡಿಕೊಂಡಂಥ ದೇವರುಗಳು ನಮಗೆ ರಕ್ತವನ್ನು ಕೊಡಿ ಅಂತ ಕೇಳ್ತಾರಲ್ಲ ಏಸಪ್ಪ, ನನಗಾಗಿ ಕಷ್ಟಪಡಿ ಅಂತ ಹೇಳ್ತಾರಲ್ಲ ಏಸಪ್ಪ. ಆದರೆ ನೀನು ಕಷ್ಟಪಡೋದು ಬೇಡ ಮಗನೇ. ನಾನು ನಿನಗಾಗಿ ನನ್ನ ಜೀವವನ್ನು ಕೊಡುತ್ತೇನೆ, ನಿನಗಾಗಿ ನನ್ನ ರಕ್ತವನ್ನು ಕೊಟ್ಟಿದ್ದೇನೆ. ತಂದೆ ದೇವರು ತನ್ನ ಮಗನನ್ನು ಸಹ ನನಗಾಗಿ ಉಳಿಸಿಕೊಳ್ಳಲಿಲ್ಲವಲ್ಲ, ಎಲ್ಲವನ್ನ ಕೊಡುವಂಥ ದೇವರು ನಮ್ಮ ದೇವನಾಗಿದ್ದಾನಲ್ಲ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ನಿಮ್ಮನ್ನೇ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ನಾವು ಈ ಒಂದು ಮೇಜಿನ ಮುಂಭಾಗದಲ್ಲಿ ಬರಬೇಕಾದ್ರೆ ಯೋಗ್ಯರಾಗಿ ಬರಬೇಕು ಪ್ರಿಯರೇ. ಏಸಪ್ಪ ನಮ್ಮನ್ನು ನೋಡ್ತಾ ಇದ್ದಾನ, ನಮ್ಮ ಮಧ್ಯದಲ್ಲಿದ್ದಾನಲ್ಲ. ಭಯಭಕ್ತಿಯನ್ನು ತೆಗೆದುಕೊಳ್ಳೋಣ ಪ್ರಿಯರೇ. ಲೆಟ್ ಅಸ್ ನಾಟ್ ಟೇಕ್ ಇಟ್ ವೆರಿ ಲೈಟ್ಲಿ, ಸೀರಿಯಸ್ ಆಗಿ ಇದನ್ನು ನಾವು ಮಾಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಿನ್ನ ಪರಿಶುದ್ಧ ರಕ್ತ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದೆಯಲ್ಲ ಏಸಪ್ಪ. ನಾನು ನಿನ್ನ ಮಗಳಾಗಿ ನಿನ್ನ ಮುಂದೆ ಮೇಜಿನ ಭಾಗದಲ್ಲಿ ಬರ್ತಾ ಇದ್ದೇನೆ ದೇವ. ನಿನ್ನ ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಿ, ನಾವು ಸಹ ನಿಮ್ಮನ್ನು ಪ್ರೀತಿ ಮಾಡುವುದಾಗಿ ಬರ್ತಾ ಇದ್ದೇವೆ ಕರ್ತನೆ. ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ಪಾಲ್ಗೊಂಡ ನಂತರ ಮುಂದಿನ ವಾರಗಳಲ್ಲಿ, ದಿನಗಳಲ್ಲಿ, ತಿಂಗಳುಗಳಲ್ಲಿ ಏಸಪ್ಪ, ಹಲ್ಲೆಲೂಯಾ, ನಿನ್ನ ಪ್ರೀತಿಯಿಂದ ನಾವು ಅಗಲದಂತೆ ನಮ್ಮನ್ನು ಕಾರ್ಯ ಮಾಡುತ್ತೇನೆ. ಹೌದು ರಾಜ, ನಾವು ಕರ್ತನೆ ನಿನ್ನ ಒಂದು ಕರ್ತನೆ. ಹೌದು ರಾಜ ಅಪ್ಪ ಏಸಪ್ಪ, ದೇಹವನ್ನು ರಕ್ತವನ್ನು ಸೂಚಿಸುವಂಥ ಈ ರೊಟ್ಟಿಯನ್ನು ದ್ರಾಕ್ಷಾರಸ ತೆಗೆದುಕೊಳ್ಳುವ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರಲಿ. ನೀನು ನಮ್ಮನ್ನು ನಡೆಸ್ತು ಅಪ್ಪ. ಒಂದು ಕರ್ತನೆ, ಈ ಎಲಿಮೆಂಟ್ಸ್ಗಳು ಕರ್ತ, ಅದು ನೀನು ಕರ್ತನೆ. ಹೌದು ಏಸಪ್ಪ, ನಮಗೆ ಕೊಟ್ಟಾತನಾಗಿದ್ದಿ. ಆ ಒಂದು ಕಾರ್ಯದಲ್ಲಿ ನಾವು ಕರ್ತನೆ ಮುಂದೆ ಹೋಗುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಪರಿಶುದ್ಧನೇ ಏಸಪ್ಪ, ಈ ಸಮಯದಲ್ಲಿ ಈ ಒಂದು ರೊಟ್ಟಿಯನ್ನು ದ್ರಾಕ್ಷಾರಸ ನೀವು ಒಪ್ಪಿಸಿಕೊಡುತ್ತೇನಪ್ಪ. ನಿನ್ನ ಒಂದು ಪ್ರಸನ್ನತೆ ಇದರ ಮೇಲೆ ಇರಲಿ ಕರ್ತ. ಹೌದು ರಾಜ, ನಾವು ನಿನ್ನ ಮಕ್ಕಳಾಗಿ ತೆಗೆದುಕೊಳ್ತಾ ಇದ್ದೇವೆ ಅಪ್ಪ. ನಿನ್ನ ಒಂದು ದೇಹದಲ್ಲಿ ನಾವು ಐಕ್ಯರಾಗಿ ತೆಗೆದುಕೊಳ್ತಾ ಇದ್ದೇವೆ ಏಸಪ್ಪ. ರಾಜ, ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ತೆಗೆದುಕೊಳ್ತಾ ಇದ್ದೇವೆ. ನಾವು ಸೇರಿ ಬಂದು ತೆಗೆದುಕೊಳ್ತಾ ಇದ್ದೇವೆ. ನೀನೇ ಇದನ್ನು ಆಶೀರ್ವದಿಸಿ ನಡೆಸಿಕೊಡು. ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಳ್ತೀನಿ. ನೋಡಿದ್ದೇನೆ ಅಧಿಕಾರ ನನಗೆ ನೀಡಿದೆ, ಪರಲೋಕದ ಮಾರ್ಗವು ನೀನೇ ಸಯ್ಯ, ಈ ಜೀವದ ಒಡೆಯರು ನೀನೇ ಸಯ್ಯ, ಪರಲೋಕದ ಮಾರ್ಗವು ನೀನೇ ಸಯ್ಯ, ಈ ಜೀವದ ಒಡೆಯರು ನೀನೇ ಸಯ್ಯ. ಎಲ್ಲರೂ ಜೋರಾಗಿ ದೇವ ಚಪಾತ ದೇವರ ಯೋಗ್ಯತೆಗಾಗಿ ನಾವು ಚಪಾತ ಮನುಷ್ಯ ನಮಗೆ ಕೊಡುವಂಥದ್ದು ಯಾವುದು ಇರೋದಿಲ್ಲ ಪ್ರಿಯರ. ಏಸಪ್ಪ ನಮ್ಮನ್ನು ನೋಡಿ ಅಪ್ರೂವ್ ಮಾಡಿದ್ದಾರೆ, ಯೋಗ್ಯತೆಯನ್ನು ಕೊಟ್ಟಿದ್ದಾರೆ. ಆತನ ಶರೀರದಲ್ಲಿ, ಆತನ ಒಂದು ರಥದಲ್ಲಿ ಪಾಲ್ಗೊಳ್ಳುವಂತೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ನಾವು ಕೊನೆಯ ಪ್ರಾರ್ಥನೆ ಮಾಡಿ ಮುಂಚಿತವಾಗಿ ಮತ್ತೊಂದು ಅನೌನ್ಸ್ಮೆಂಟ್ ಹೇಳಬೇಕಾಗಿತ್ತು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವು ಮಂಗಮ್ಮ ಸಿಸ್ಟರ್ ಅವರ ಹಸ್ಬೆಂಡ್ ಅಂತ ಸುಬ್ರಾಯಪ್ಪ ಅವರು ತಿರೋಗಿದ್ರೆ ಲಾಸ್ಟ್ ವೀಕಲ್ಲಿ. ಅದಕ್ಕಾಗಿ ನಾವು 6ನೇ ತಾರೀಕು ಅವರ ಒಂದು ಕುಟುಂಬದಲ್ಲಿ, ಅವರ ಮನೆಯಲ್ಲಿ ಅವರು ಪ್ರಾರ್ಥನೆ ಇಟ್ಟಿದ್ದಾರೆ 12 ಗಂಟೆಗೆ.
ಅದಕ್ಕಾಗಿ ದಯವಿಟ್ಟು ನೀವು ಸಭೆ ಇರುವಂತಹ ಮಕ್ಕಳು ಅದರಲ್ಲಿ ಪಾಲ್ಗೊಳ್ಬೇಕಂತ ಅವ್ರು ಕೇಳ್ಕೊಂಡಿದ್ದಾರೆ. ಅದ್ರ ಪರವಾಗಿ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ಒಂದು ಪ್ರಾರ್ಥನೆಗಾಗಿ ನೀವು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ 1ನೇ ತಾರೀಕು ಯಾರೆಲ್ಲ ಬಂದಿರಲಿಲ್ವೋ, ನೀವು ಪ್ರಾಮಿಸ್ ಕಾರ್ಡ್ ಅಥವಾ ನೀವು ವಾಗ್ದಾನದ ಕಾರ್ಡ್ ತೆಗೆದುಕೊಂಡಿಲ್ಲ ಅಂದರೆ ದಯವಿಟ್ಟು ನೀವು ಎದ್ದು ನಿಂತ್ಕೋಬೇಕಂತ ಕೇಳ್ಕೊಳ್ತೇವೆ. ನಾವು ನಿಮಗಾಗಿ ಕೊಡುವವರಾಗಿದ್ದೇವೆ. ಅದೇ ರೀತಿ ಕ್ಯಾಲೆಂಡರ್ ಸಹ ನಾವು ನಿಮ್ಗೆ ಕೊಡುತ್ತೇವೆ. ಕ್ಯಾಲೆಂಡರ್ ತಗೊಂಡಿದ್ದೀರಾ? ಯಾರು ಕ್ಯಾಲೆಂಡರ್ ಬೇಕಾಗಿತ್ತು ತೋರಿಸಿ. ನೀವು ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆಯು, ಶಾಂತಿ, ಸಮಾಧಾನವು, ಐಕ್ಯತೆಯು ಸದಾ ಕಾಲವು ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಸಮಾಧಾನವಾಗಿ ಹೋಗಿ ಸಮಾಧಾನವಾಗಿ ವಾರವೆಲ್ಲ ಇರಿ. ದೇವರು